ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಕಲೆ ಸಾಹಿತ್ಯಕ್ಕೆ ಒಂದು ಕ್ರಿಯಾಶೀಲ ಮನೋಭಾವ ಬೇಕಾಗುತ್ತೆ. ಅದನ್ನ ನಾವು ಸೂಕ್ಷ್ಮ ಸಂವೇದನೆ ಅಂತ ಕೂಡ ಹೇಳಬಹುದು. ಯಾವುದಾದ್ರೂ ಒಬ್ಬ ವ್ಯಕ್ತಿ ನಡೆಯುವಾಗ ಒಬ್ಬ ಸಾಮಾನ್ಯ ಮನುಷ್ಯ ಅವನನ್ನ ಹೊರಗಣ್ಣಿನಿಂದ ನೋಡ್ತಾನೆ. ಕಲೆ, ಸಾಹಿತ್ಯ, ಸಂಗೀತದಿಂದ ತುಂಬಿಕೊಂಡಿರುವಂತಹ ವ್ಯಕ್ತಿ ಯಾವತ್ತೂ ಕೂಡ ಬೇರೊಬ್ಬ ವ್ಯಕ್ತಿಯನ್ನ ಒಂದು ಸೂಕ್ಷ್ಮ ಸಂವೇದನೆಯಿಂದನೇ ನೋಡ್ತಾರೆ. ಉದಾಹರಣೆಗೆ, ಚಂದದೊಂದು ಸಂಭಾಷಣೆ ಬಂದಾಗ ನಾವು ಅದನ್ನ ಪುನರುಚ್ಚಾರಣೆ ಮಾಡ್ತೀವಿ. ಸಂಗೀತ ಕೇಳಿದಾಗ ಸಪ್ಪಳ ಹಾಕಿ ನಾವು ಮತ್ತೆ ಹಾಡ್ತೀವಿ. ನಡೆಯುವಾಗ, ನೃತ್ಯ ಮಾಡುವಾಗ, ಹೀಗೆ 10 ಹಲವು ವಿಚಾರಗಳಲ್ಲಿ ಪ್ರತಿ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ಅನುಕರಣೀಯ ಶಕ್ತಿ ಇದ್ದೇ ಇರುತ್ತೆ. ಯಾಕೆ ಇವತ್ತು ಕ್ರಿಯಾಶೀಲ ಮನೋಭಾವ, ಸಂವೇದನಾಶೀಲತೆ ಬಗ್ಗೆ ಮಾತನಾಡ್ತಿದ್ದೆ ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಒಬ್ಬ ಕ್ರಿಯಾಶೀಲ ಸಂವೇದನೆಯ ವ್ಯಕ್ತಿ. ಸುಮಾರು 20 ವರ್ಷಗಳ ಹಿಂದೆ ಬರವಣಿಗೆಯನ್ನು ಪ್ರಾರಂಭ ಮಾಡ್ತಾರೆ. ಆಗ ಪ್ರಾಯಶಃ ಇವರಲ್ಲಿ ಪ್ರವೃತ್ತಿಗಾಗಿ ಬರವಣಿಗೆ ಇತ್ತು. ಇವತ್ತು ವೃತ್ತಿಗಾಗಿ ಬದಲಾಗಿದೆ. ಚಿತ್ರಕಲೆಯಿಂದ ಪ್ರಾರಂಭ ಮಾಡ್ತಾರೆ, ಅದು ವ್ಯಂಗ್ಯ ಚಿತ್ರವಾಗಿ ಬದಲಾಗುತ್ತೆ. ಜೊತೆಗೆ ಬಿಸಿಲನಾಡು ರಾಯಚೂರಿನವರಾದ ಇವರು ಹಕ್ಕಿಗಳನ್ನ ಕಾಣೋದೇ ಕಷ್ಟ ಅಂತ ಹೇಳುವಂತಹ ಜನರ ನಡುವೆಯೂ ಕೂಡ 150 ಪ್ರಭೇದಗಳನ್ನ ಹುಡುಕಿ ಹೆಕ್ಕಿ ತೆಗೆದಿದ್ದಾರೆ, ಕ್ಲಿಕ್ಕಿಸಿದ್ದಾರೆ. ಸಾಕಷ್ಟು ಪತ್ರಿಕೆಗಳಲ್ಲಿ, ಪುರವಣಿಗಳಲ್ಲಿ ಪ್ರಕಟ ಆಗಿದೆ. ಜೊತೆಗೆ ಇದುವರೆಗೂ 18 ಪುಸ್ತಕಗಳನ್ನ ಪ್ರಕಟಿಸಿರುವಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊಳ್ಳೋಣ. ಈರಣ್ಣ ಬೆಂಗಾಲಿ ಇವರು ಲೇಖಕರು, ವ್ಯಂಗ್ಯ ಚಿತ್ರ ಕಲಾವಿದರು, ಜೊತೆಗೆ ಪಕ್ಷಿ ಛಾಯಾಗ್ರಾಹಕರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಮೇಡಮ್. ನೋಡಿ, ನಮ್ಮ ತಂತ್ರಜ್ಞರ ಸಹಾಯದಿಂದ ನಿಮ್ಮನ್ನ ಹಕ್ಕಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ದು. ಖಂಡಿತ ಸರ್. ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಇವತ್ತಿನ ಒಂದೊಳ್ಳೆ ಮಾತನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಒಂದೊಳ್ಳೆ ಮಾತು DVಜಿಯವರ ಕಗ್ಗರಸಧಾರೆಯಿಂದ. ಸೌಂದರ್ಯ ಬಾಂಧವ್ಯಗಳು ಸತ್ಯವಲ್ಲದೊಡೆ, ಕುಂದು ಒಡೆಯದ ಸತ್ಯ ಇಳೆಯೋಳು ಇನ್ನೆಲ್ಲಿ. ಗಂಧಾನಿಲಂಗಳು ಪರಸತ್ವ ಪುಷ್ಪದವು, ಸಂದೇಹವೇನಲವೋ ಮಂಕುತಿಮ್ಮ. ಸೌಂದರ್ಯ ಬಾಂಧವ್ಯಗಳು ಸತ್ಯವಲ್ಲ ಎನ್ನುವುದಾದರೆ, ಕೊರತೆಯನ್ನು ತೋರದ ಸತ್ಯ ಈ ಜಗತ್ತಲ್ಲಿ ಇರುವುದೆಲ್ಲಿ. ಈ ಎಲ್ಲ ಗಂಧ ಪರಿಮಳಗಳು ಪರಸತ್ವವೆಂಬ ಹೂವಿನವು, ಅದರಲ್ಲಿ ಸಂದೇಹವೇಕೆ. ಎಂಥ ಅದ್ಭುತವಾದ ಮಾತನ್ನ DVಜಿಯವರು ಹೇಳಿದ್ದಾರೆ. ಒಂದೊಳ್ಳೆ ಮಾತಿನಿಂದ ಪ್ರಾರಂಭ ಮಾಡಿದ್ದೇವೆ, ಒಂದೊಳ್ಳೆ ಅತಿಥಿಯೊಂದಿಗೆ ಕುಳಿತುಕೊಂಡಿದ್ದೀವಿ. ಎಲ್ಲಿಂದ ಪ್ರಾರಂಭ ಮಾಡ್ಬೇಕು? ಯಾಕಂದ್ರೆ 3 ಮಜಲುಗಳಲ್ಲಿ ಮಾತನಾಡಬೇಕು. ರಾಯಚೂರು ಈ ಉತ್ತರ ಕರ್ನಾಟಕ ಜಿಲ್ಲೆ ಅಂತ ಹೇಳಿದ್ರೆ ನಮಗೆ ಬಿಸಿಲನಾಡು ಈ ರೀತಿ ಎಲ್ಲ ನೆನಪಾಗುತ್ತೆ. ಆದ್ರೆ ತಮ್ಮ ಬಗ್ಗೆ ನಾನು ಓದ್ಬೇಕಾದ್ರೆ ತಿಳ್ಕೊಂಡೆ, ತಾವು ಸಾಹಿತ್ಯ, ಚಿತ್ರಕಲೆ ಜೊತೆಗೆ ಛಾಯಾಗ್ರಹಣ 3 ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಸೊ ಸ್ವಲ್ಪ ಹಿಂದೆ ಹೋದ್ರೆ ನಾವು ಒಂದು 30-35 ವರ್ಷಗಳ ಹಿಂದೆ ಹೋಗ್ಬೇಕಾಗತ್ತೆ. ಪ್ರಾಯಶಃ ಇಂದಿನಷ್ಟು ಬಿಸಿಲಾಗಿರ್ಲಿಕ್ಕಿಲ್ಲ. ಜೊತೆಗೆ ನಿಮ್ಗೆ ಕಲೆ, ಸಾಹಿತ್ಯ ಅನ್ನೋ ಒಂದು ವಿಶೇಷ ಆಸಕ್ತಿ ಇತ್ತು. ಹೇಗೆ ಇದು ಶಾಲೆಯಿಂದಲೇ ಪ್ರಾರಂಭ ಆಯ್ತಾ ಅಥವಾ ಬಾಲ್ಯದಿಂದ ಪ್ರಾರಂಭ ಆಯ್ತಾ? ಯಾರಾದ್ರೂ ಕುಟುಂಬದಲ್ಲಿ ಓದ್ಕೊಂಡಿದ್ರ ಚೆನ್ನಾಗಿ? ಹೇಗೆ? ಇಲ್ಲ, ನನ್ನ ಬಾಲ್ಯದಲ್ಲಿ ಏನಂತಂದ್ರೆ ಭಾಳ ಚಿಕ್ಕ ಮನೆಯಲ್ಲಿದ್ದೀವಿ. ಅಲ್ಲಿ ಏನಂತಂದ್ರೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೆ ಇರುವಂತೆ ಚಿತ್ರಕಲೆಯಲ್ಲಿ ಆಸಕ್ತಿ ನನಗೂ ಇತ್ತು. ಆದರೆ ನಾನು ಏನು ಮಾಡೋದು, ಅದನ್ನು ಡೆವಲಪ್ ಮಾಡ್ಕೊಂತ ಹೋದೆ. ಈ ಚಿತ್ರಗಳನ್ನು ಬರಿತಾ ಅದನ್ನು ಬೆಳವ ಸಿರಿ ಅಂತಂತೂ ಪತ್ರಿಕೆಗಳಲ್ಲಿ ಕೆಲ ಮಕ್ಕಳಿಗಾಗಿ ಕಾಲಮ್ಗಳು ಬರ್ತವೆ. ಅವುಗಳನ್ನ ನಾನು ಕೊಡ್ತಾ ಹೋದೆ. ಅಲ್ಲಿ ಪ್ರಕಟ ಆಗೋದು, ಪ್ರೋತ್ಸಾಹ ಸಿಕ್ತು. ಈಗೇನಂತಂದ್ರೆ ಚಿತ್ರಕಲಾ ಮುಂದುವರಿತಲೇ ಹೋಯ್ತು ಅಂತ ಹೇಳ್ಬೋದು ಮೇಡಮ್. ಓಕೆ. ಬಾಲ್ಯ ದಿನಗಳ ಬಗ್ಗೆ ಮಾತನಾಡ್ಬೇಕಾದ್ರೆ ಸಣ್ಣ ಮನೆ ಅಂತ ಹೇಳಿದ್ರೆ, ಹೌದೌದು, ಪ್ರಾಯಶಃ ಇವತ್ತಿನ ಎಂತ ದೊಡ್ಡ ಮನೇಲಿದ್ರು ಆ ಸಣ್ಣ ಮನೆಯಲ್ಲಿ ಸಿಕ್ತಿದ್ದಂತಹ ಖುಷಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಸಹಜವಾಗಿ.
ಇವತ್ತಿಗೆ ನಮಗೆ ಎಲ್ಲಾ ಸೌಲಭ್ಯಗಳಿದೆ. ಇದೆ. ಅವತ್ತೇನು ಇಲ್ಲದೆ ಕೂಡ ನಾವು ಖುಷಿಯಾಗಿದ್ವಲ್ಲ. ಹೌದು, ನಿಜ ಅಂದ್ರೆ ಇಷ್ಟು ಜನಕ್ಕೆ ಇಷ್ಟೇ ಊಟ, ಇಷ್ಟು ಜನರ ನಡುವೆನೆ ಬದುಕಬೇಕು, ಇಲ್ಲೇ ಹೋಗ್ಬೇಕು, ಇಷ್ಟನ್ನೇ ಕೊಳ್ಬೇಕು. ಪ್ರಾಯಶಃ ಅದು ಬಡತನ. ಅವತ್ತಿಗೆ ನಮ್ಗೆ ಆ ವ್ಯಾಖ್ಯಾನ ಗೊತ್ತಿರ್ಲಿಲ್ಲ. ತಮ್ಮ ನೆರೆಹೊರೆಯವರು ಅಥವಾ ಸಹೋದರರ ಜೊತೆ ಬಾಂಧವ್ಯ, ತಂದೆ ತಾಯಿ ಜೊತೆ ಬಾಂಧವ್ಯ ಜೊತೆ ಹಂಚ್ಕೊಳ್ಳೋದು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ರಾಯಚೂರು ನಗರದ ಮೋಚಿವಾಡದಲ್ಲಿ ಹುಟ್ಟಿದ್ದು ಬೆಳೆದಿದ್ದು. ಆ ಮೋಚಿವಾಡ ಹೇಗಂತಂದ್ರೆ ಅಲ್ಲೆಲ್ಲ ನಾವೆಲ್ಲ ಚರ್ಮಗಾರಿಕೆ ಮಾಡೋರು, ಸಮಗಾರ ಹರಳಯ್ಯ ಜನಾಂಗದವ್ರು ನಾವೆಲ್ಲ. ಚರ್ಮಗಾರಿಕೆ ಮಾಡುತ್ತಾ ಮಾಡುತ್ತಾ ಏನಂತಂದ್ರೆ ಬದುಕನ್ನು ಕಟ್ಕೊಂಡವ್ರು ನಾವು. ಅಲ್ಲಿ ಒಂದಕ್ಕೊಂದು ಹತ್ತಿಕೊಂಡ ಮನೆಗಳು. ಹೀಗಾಗಿ ಸೊಫಿಸ್ಟಿಕೇಟೆಡ್ ಏರಿಯಾ ಅಲ್ಲ ಮೇಡಮ್ ಅದು. ಅಲ್ಲಿ ಅಂಥದ್ರ ನಡುವೆ ಕೂಡ ನಾವು ಪ್ರೀತಿ ವಾತ್ಸಲ್ಯದಿಂದ ಭಾಳಷ್ಟು ಇರ್ತಾ ಇದ್ವಿ. ನಾವು ಬಾಲ್ಯದಲ್ಲಿ ಏನಂತಂದರೆ ಲಗೋರಿ ಆಡಿದ್ದೀವಿ, ಕ್ರಿಕೆಟ್ ಆಡಿದ್ದೀವಿ, ಕಣ್ಣಮುಚ್ಚಲ ಆಟ ಆಡಿದ್ದೀವಿ, ಗೋಲಿ ಆಟ ಆಡಿದ್ದೀವಿ. ನಮ್ಮ ಬಾಲ್ಯ ಭಾಳ ಸಮೃದ್ಧವಾಗಿತ್ತು ಅಂತ ಹೇಳ್ಬೋದು ಮೇಡಮ್. ಈಗಿನ ಮಕ್ಕಳಿಗೆ ಹೋಲಿಸಿದರೆ ಈಗೆಲ್ಲ ಇಂಡೋರ್ ಆಟಗಳನ್ನು ಕಾಣ್ತೀವಿ. ನಾವು ಆಗಲೇ ಏನಂತಂದರೆ ಯಾವುದೇ ಇಂಡೋರ್ ಆಟಗಳನ್ನು ಆಡದೆ ಔಟ್ಡೋರಲ್ಲಿ ನಾವು ಹೆಚ್ಚಾಗಿ ಬಾಲ್ಯವನ್ನು ಕಳೆದಿದ್ವಿ ಮೇಡಮ್ ಅಂತ ಹೇಳ್ಬೋದು. ನಮ್ಮ ತಂದೆ ಸರ್ಕಾರಿ ನೌಕರು ಆಗಿದ್ದರೂ ಕೂಡ ನಾವು ಯಾವುದೇ ರೀತಿಯಾದ ಐಷಾರಾಮ ಜೀವನವನ್ನು ಮಾಡದೆ ಬಡತನದಲ್ಲಿಯೇ ಏನಂತಂದರೆ ಕಲಿಸ್ಕೊಟ್ಟವರು ನಮ್ಮ ತಂದೆಯವರು. ನಮ್ಮ ತಂದೆ ದಿವಂಗತ ಕೃಷ್ಣಪ್ಪ ಅಂತಂತಂದು, ತಾಯಿ ಈರಮಣಿ ಅಂತಂತಂದು, ಇವರಿಬ್ಬರ ಒಂದು ಲಾಲನೆ ಪಾಲನೆಯಲ್ಲಿ ನಾವು ಬೆಳೆದಿದ್ದೇವೆ. ನಾವು ಒಟ್ಟು 4 ಜನ ಮೇಡಮ್. ನಾನು ಮೊದಲನೇದವನು. ಎರಡನೇದವ ವೀರೇಂದ್ರ ಬೆಂಗಾಲಿ ಅಂತಂದು ಬೆಂಗಳೂರಲ್ಲಿ BHEL ಕಂಪನಿಯಲ್ಲಿ ನೌಕರಿ ಮಾಡ್ತಾ ಇದ್ದಾರೆ. ಮೂರನೇದವರು ಸಂಗೀತ ಲಕ್ಷ್ಮೀ ಸೇಡಂಕರ್ ಅಂತಂತಂದು, ಅವರು ನಮ್ಮ ಸೋದರ ಮಾವಿಗೆ ಕೊಟ್ಟು ಮಾಡಿದ್ದೀವಿ, ಲಕ್ಷ್ಮೀಕಾಂತ್ ಸೇಡಂಕರ್ ಅಂತಂದು, ಅವರಿಬ್ಬರು ಟೀಚರು. ಇನ್ನು ಕೊನೆಯ ತಮ್ಮ ನವೀನ್ ಅಂತಂದು, ಆತ ಏನಂತಂದರೆ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತಂದು. ಈಗ ನಮ್ಮ ಬಾಲ್ಯ ಏನಂತಂದರೆ ಯಾವುದಕ್ಕೂ ಕೊರತೆ ಆಗದೆ ಬಾಲ್ಯ ಎಲ್ಲವನ್ನ ಕಲಿಸ್ಕೊಟ್ಟ ಒಂದು ಅಡಿಪಾಯ ಹಾಕಿದೆ ಅಂತಂದು ಹೇಳ್ಬೋದು ಮೇಡಮ್. ಹೇಳಿ ಕೇಳಿ ಮೇಷ್ಟ್ರು ಮಕ್ಳು ಅಂದ್ರೆ ಒಂದು ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಹೌದಲ್ಲ? ತಮಗೂ ಕೂಡ ಓದ್ಬೇಕಾದ್ರೆ ಅಂತಹದ್ದೊಂದು ಒತ್ತಡ ಇದ್ದೇ ಇರುತ್ತೆ. ಮೇಷ್ಟ್ರು ಮಗಾದಿ ನೀನು ಚಲೋ ಓದ್ಬೇಕು ನೋಡಂತ ಆ ತರ ಏನಾದ್ರು ಮೇಡಮ್? ನಮ್ಮ ತಂದೆ ಸರ್ಕಾರಿ ನಾವು PWD ಅಲ್ಲಿ ಇದ್ರು ಮೇಡಮ್, ಪಬ್ಲಿಕ್ ವರ್ಕ್ಸ್ ಲೋಕೋಪಯೋಗಿ ಇಲಾಖೆಯಲ್ಲಿ ಟೈಪಿಸ್ಟ್ ಆಗಿದ್ರು ಅಂತ ಹೇಳ್ಬೋದು ಮೇಡಮ್. ಓಕೆ. ಸೊ ಈ ಶಾಲಾ ಕಾಲೇಜು ದಿನಗಳು ಅಂತ ಬಂದಾಗ ತಾವು ಮೊದಲು ಪ್ರಾರಂಭ ಮಾಡಿದ್ದೇನು, ಚಿತ್ರಕಲೆನಾ ಅಥವಾ ಬರವಣಿಗೆನಾ? ಚಿತ್ರಕಲೆ ಮೇಡಮ್. ಚಿತ್ರಕಲೆ. ನಾನು ಹೇಳಿದಾಗೆ ಈ ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ಚಿತ್ರಕಲೆಯನ್ನ ಈ ಮಿಕ್ಕಿ ಮೌಸು, ಡೊನಾಲ್ಡ್ ಡಕ್ಕು ಅಥವಾ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ನಾವು ಬಿಡಿಸಿ ಏನು ಮಾಡ್ತಾ ಇದ್ವಿ ಅಂತಂದರೆ ಪತ್ರಿಕೆಗಳನ್ನು ಕಳಿಸ್ತಾ ಇದ್ವಿ. ಅದು ಒಂದು ಖುಷಿ. ನಾವು ಬರೆದಿರೋದು ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇದೆಯಲ್ಲ ಅಂತಂದು ಭಾಳ ಖುಷಿ ಸಿಗ್ತಾ ಇದ್ದು, ಹೆಮ್ಮೆ ಪಡ್ತಾ ಇತ್ತು ಅಂತ ಹೇಳ್ಬೋದು ಮೇಡಮ್. ಈ ರೀತಿ ಏನಂದ್ರೆ ಚಿತ್ರಕಲೆ ನಮಗೆ ಅರಿವಿಲ್ಲದಂತೆ ನನ್ನೊಳಗೆ ಸೇರ್ಕೊಂತ ಅಂತ ಹೇಳ್ಬೋದು ಮೇಡಮ್. ಓಕೆ. ಚಿತ್ರಕಲೆ ಒಂದು ಆಯಾಮ ಆದ್ರೆ ತಮ್ಮನ್ನ ಜನ ಗುರುತಿಸೋದು ವ್ಯಂಗ್ಯ ಚಿತ್ರದಿಂದ. ವ್ಯಂಗ್ಯ ಚಿತ್ರ ಅಂತ ಹೇಳಿದ್ರೆ ನಾನು ನೀವು ಮಾತನಾಡ್ತಿದ್ದೀವಿ, ಅದನ್ನ ಬರೀ ಮಾತನಾಡ್ತಿರೋ ಚಿತ್ರ ಬರೆಯೋದು ಬೇರೆ, ಅದಕ್ಕೊಂದು ಪಂಚಿಂಗ್ ಲೈನ್ ಕೊಟ್ಟು ವಿಶೇಷವಾಗಿ ಏನೋ ಮಾಡಿದಾಗ ಅದು ವ್ಯಂಗ್ಯ ಚಿತ್ರ ಆಗಿ ಹೊರಹೊಮ್ಮತ್ತೆ. ತಮ್ಮ ವ್ಯಂಗ್ಯ ಚಿತ್ರಗಳು ಬಹಳ ಫೇಮಸ್ ಕೂಡ ಹೌದು. ನನ್ನ ಬಳಿ ಒಂದಷ್ಟು ಇದೆ, ಜೊತೆಗೆ ನಮ್ಮ ತೆರೆ ಮೇಲೆ ಕೂಡ ನಾವು ಗಮನಿಸ್ತಾ ಇದ್ದೇವೆ ನೋಡಿ. ಹಾಲಿನ ದರ ಏರಿಕೆ ಸುದ್ದಿ, 10 ml ಹಾಲು ಹಾಕಪ್ಪ ಸಾಕು ಅಂತ ನಾವು ಹೇಳ್ತಾ ಇದ್ವಿ. ಹಾಲಿನ ಬೆಲೆ ಜಾಸ್ತಿ ಆಗಿದೆ, ಮನೆ ಮೇಲೆ ಒಂದು ದನ ಕಟ್ಸಾಕ್ಬೇಕು ಅಂತ. ನೋಡಿ, ಎಂತದ್ದೇ ದೊಡ್ಡ ವಿಚಾರವನ್ನ ಚಿಕ್ಕದಾಗಿ ಹೇಳೋದು, ಜೊತೆಗೆ ಪೋಷಕರು ಮಕ್ಕಳಿಗೆ ಸಮಯ ನೀಡಿ ಅಂತ ಒಂದು ಸುದ್ದಿ ಬಂದ್ರೆ, ನನ್ನ ಅಮ್ಮನಿಗೆ ಸೀರಿಯಲ್ ನಲ್ಲಿ ಮುಂದೇನಾಗುತ್ತೋ ಅಂತ ಚಿಂತೆ, ಅಪ್ಪನಿಗೆ ಸರ್ಕಾರದ ಚಿಂತೆ ಕಾಣೋ. ಮಕ್ಕಳ ಚಿಂತೆ ಯಾರು ಮಾಡೋದು ಅಂತ. ಓಕೆ ಓಕೆ, ಬಹಳ ಸೊಗಸಾಗಿದೆ. ಬಹಳಷ್ಟು ವ್ಯಂಗ್ಯ ಚಿತ್ರಗಳಿದೆ. ನನ್ನ ಜೊತೆ ಪಾಕೆಟ್ ಸ್ಕೆಚ್ ಬುಕ್ ಇದೆ, ಇದರಲ್ಲಿ ಎಲ್ಲವನ್ನ ದಾಖಲೀಕರಣ ಮಾಡಿದ್ದೀರಿ. ನಾನು ನಮ್ಮ ಪ್ರೇಕ್ಷಕರಿಗೆ ತೋರಿಸಂತ ಪ್ರಯತ್ನ ಮಾಡ್ತೀನಿ. ಸೊ ಏನ್ ಬರ್ದಿದ್ದಾರೆ ಅಂದ್ರೆ, ಕುಡಿದ ನಶೆಯಲ್ಲಿ ಮೊಸಳೆ ಹಿಡಿಯಲು ಹೋದ ಭೂಪ ಅಂತ ಒಂದು ಸುದ್ದಿ. ನಿನ್ನೆ ನಿಮ್ ಯಜಮಾನ್ರು ಕುಡಿದ ನಶೆಯಲ್ಲಿ ನನ್ನ ಹಿಡಿಯೋಕ್ ಬಂದಿದ್ದು ಕಣ್ರಿ. ಕುಡಿತದ ಅವಾಂತರಗಳು. ಕುಡಿದ, ಹೌದೌದು. ಜಾಗಿಂಗ್ ತೆರಳಿದ್ದ ವ್ಯಕ್ತಿಗೆ ಹೃದಯಾಘಾತ. ನಮ್ಮ ಅತ್ತೆಯೂ ಸಹ ಜಾಗಿಂಗ್ ಹೋಗ್ತಾರೆ ದಿನಾಲು, ಆದ್ರೆ ಆಕೆಗೆ ಏನೂ ಆಗಿಲ್ಲ ಅಂತ. ಸೊ ಹೀಗೆ 10 ವಿಚಾರಗಳು ಇದ್ರಲ್ಲಿ ಒಳಗೊಂಡಿವೆ. ನಾವ್ ಯಾಕೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವ್ಯಂಗ್ಯ ಚಿತ್ರವನ್ನ ಪ್ರೇಕ್ಷಕರಿಗೋಸ್ಕರ ಅಂದ್ರೆ ಎಷ್ಟು ಸಮಯ ಬೇಕಾಗುತ್ತೆ? ಕೆಲವರು ಹೇಳ್ತಾರೆ ಬರವಣಿಗೆ ದಿನಗಟ್ಟಲೆ ಬೇಕು ಅಂತ. ತಾವು ತಾಸುಗಟ್ಟಲೆ ತಗೋತೀರಾ ಅಥವಾ ಯಾವ ರೀತಿ? ಚಿತ್ರ ವಿತಿನ್ 2 ರಿಂದ 3 ನಿಮಿಷದಲ್ಲಿ ನಾವು ಬಿಡಿಸಿಬಿಡ್ತೀವಿ ಮೇಡಮ್. ಓಕೆ. ಸೊ ಹಾಗಿದ್ರೆ ಮತ್ತೆ ಬರ್ಲಿ ನೋಡುವ ಸರ್. ಖಂಡಿತ ಮೇಡಮ್. ಈ ವ್ಯಂಗ್ಯ ಚಿತ್ರ ಅಂದಾಗ ತಾವು ಹೇಳಿದ್ರಿ ಫಸ್ಟ್ ಚಿತ್ರಕಲೆ ಇರುತ್ತೆ, ಮಿಕ್ಕಿ ಮೌಸ್ ಎಲ್ಲ ಬರಿತಿದ್ರಿ ಅಂತ. ಮೊದಲ ವ್ಯಂಗ್ಯ ಚಿತ್ರ ಅಂತ ನೀವು ಅಂದ್ರೆ ನಮಗೆ ಗೊತ್ತಿರಲ್ಲ ಅದು ವ್ಯಂಗ್ಯ ಚಿತ್ರನೇ ಅಂತ. ಸೊ ಯಾವಾಗ ಮೊದಲ ವ್ಯಂಗ್ಯ ಚಿತ್ರ, ಅಧಿಕೃತ ವ್ಯಂಗ್ಯ ಚಿತ್ರ ಯಾವುದು? ಸಾಮಾನ್ಯವಾಗಿ ಯಾವುದೇ ವ್ಯಂಗ್ಯ ಚಿತ್ರಕಾರರಲ್ಲಿ ಮೊದಲಿಗೆ ಇನ್ನೊಬ್ಬರನ್ನ ಇಮಿಟೇಟ್ ಮಾಡ್ತಾನೆ, ಅನುಕರಣೆ ಮಾಡಿ, ಕಾಪಿ ಮಾಡಿ, ನಕಲು ಮಾಡಿ ಬರ್ತಾ ಇರ್ತಾನೆ. ಆಮೇಲೆ ತದನಂತರ ಸ್ವಂತದ್ದಾಗಿ
ಪರಿಕಲ್ಪನೆಯನ್ನು ಮಾಡ್ಕೊತಾ ಸೃಜನಶೀಲತೆಯಿಂದ ಹೊಸ ವ್ಯಂಗ್ಯಚಿತ್ರನ ಬರಿತಾನೆ ಅಂತ ಮೇಡಮ್. ಈ ವ್ಯಂಗ್ಯಚಿತ್ರ ಕ್ಷೇತ್ರ ಅಷ್ಟು ಸುಲಭವಾದದ್ದಲ್ಲ ಮೇಡಮ್. ಇಲ್ಲಿ ಚಿತ್ರಕಲೆ ಬಲವನಾಗಿರಬೇಕು, ಹಾಸ್ಯ ಪ್ರಜ್ಞೆ ಇರಬೇಕು, ಆಮೇಲೆ ಪಂಚಿಂಗ್ ಕೊಡೋ ಒಂದು ಸಾಮರ್ಥ್ಯ ಇರಬೇಕು, ಆಮೇಲೆ ಪ್ರಚಲಿತ ವಿದ್ಯಮಾನಗಳು ಏನಾಗ್ತಾ ಇವೆ ಅದ್ರ ಬಗ್ಗೆ ಆತನಿಗೆ ಅರಿವು ಇರಲೇಬೇಕು. ಇವೆಲ್ಲ ಒಳಗೊಂಡು ಏನಂತಂದ್ರೆ ನಾವು ಒಂದು ಚಿತ್ರ ಬರೆದಾಗ ಅದರಲ್ಲಿ ಹಾಸ್ಯದ ಮೂಲಕ ಜನರಿಗೆ ಸಂದೇಶವನ್ನ ನೀಡಬಹುದು ಮೇಡಮ್. ಈಗ ಇರೋ ವಿಷಯವನ್ನ ನೇರವಾಗಿ ಹೇಳಿದ್ರೆ ಜನರಿಗೆ ಅಥವಾ ಆ ವ್ಯಕ್ತಿಗೆ ಏನಂತಂದ್ರೆ ನೋವಾಗ್ಬೋದು. ಇದು ಹಾಸ್ಯದ ಲೇಪದ ಮೂಲಕ ಒಳಗಡೆ ಸಂದೇಶವನ್ನ ನೀಡೋದು ಮೇಡಮ್. ಓಕೆ ಸರ್, ಖಂಡಿತ ತಾವು ಒಂದು ವ್ಯಂಗ್ಯ ಚಿತ್ರವನ್ನು ಪ್ರಾರಂಭ ಮಾಡಿ ಅದಾದ್ಮೇಲೆ ಅದರ ಸನ್ನಿವೇಶ ನೋಡೋಣ. ಓಕೆ, ಸೊ ನನ್ನ ಬಳಿ ಒಂದಷ್ಟು ವ್ಯಂಗ್ಯ ಚಿತ್ರ ಇದೆ, ಅದನ್ನ ನಾನು ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೋಡಿ, ಕೋಳಿ ಕೂಗೋದ್ರಿಂದ ನಿದ್ದೆ ಹಾಡು, ಪೊಲೀಸರಿಗೆ ದೂರು ಕೊಡ್ತಾರಂತೆ. ಕೆಳಗಡೆ ಬರ್ದ್ಯಾರ ನೋಡಿ, ಈಗಿನ ಜನರಿಗೆ DJ ಸೌಂಡ್ಗಳಿಗಿಂತ ಕೋಳಿ ಸೌಂಡ್ ಕರ್ಕಶವಾಗಿದೆ ಅಂತ. ಸೊ ಈರಣ್ಣ ಬೆಂಗಾಲಿ ಅವರು ಹೇಳಿದ ಹಾಗೆ ಪ್ರತಿಯೊಬ್ಬ ವ್ಯಂಗ್ಯ ಚಿತ್ರಕಾರನೂ ಕೂಡ ಕಡಿಮೆ ಅವಧಿ ಕಡಿಮೆ ಸ್ಥಳದಲ್ಲಿ ಬೇರೆ ಏನೋ ದೊಡ್ಡ ವಿಚಾರವನ್ನ ಹೇಳಬೇಕಾಗಿರುತ್ತೆ. ನಮ್ಮಲ್ಲಿ ದಿನಪತ್ರಿಕೆಗಳನ್ನ ನಾವು ನೋಡಿದಾಗ ರಾಜ್ಯ ಮಟ್ಟದಲ್ಲಿ ಸಣ್ಣ ಒಂದು ಜಾಗದಲ್ಲಿ ಎಷ್ಟು ಒಂದು ಪಂಚಿಂಗ್ ಲೈನ್ ಬರೆದಿರ್ತಾರೆ ನೋಡಿ. ಭಾರತ್ ಜೋಡೋ ಯಾತ್ರೆಗೆ 100 ದಿನ. ಓಕೆ, ಸೊ ಭಾರತ್ ಜೋಡೋ ಯಾತ್ರೆಗೆ 100 ದಿನ, ನಾನು ನಿನ್ನ ಹಿಂದೆ ಬಿದ್ದು 200 ದಿನ ಆಗ್ತಾ ಇದೆ ಅಂತ. ಓಕೆ, ಸೊ ಮತ್ತೊಂದಷ್ಟು ತೋರಿಸೋ ಪ್ರಯತ್ನ ಮಾಡೋಣ. ಹೈಕಮಾಂಡ್ ಹೇಳಿದ್ದಲ್ಲಿ ಚುನಾವಣೆಗೆ ನಿಲ್ಲುವೆ. ಓಕೆ, ನೋಡಿ. ಓಕೆ, ಇದರಲ್ಲಿ ಎಲ್ಲ ಆಯಾಮದಿದೆ. ನಮ್ಮಲ್ಲಿ ಒಂದು ಸಾಮಾಜಿಕ ಕಳಕಳಿ ಇದೆ, ರಾಜಕೀಯ ಇದೆ, ಒಂದು ಮನರಂಜನೆ ಇದೆ. ಅಂದ್ರೆ ಒಂದು ಸಮಯ ಪ್ರಜ್ಞೆ, ಮನರಂಜನೆ ಜೊತೆಗೆ ಎಲ್ಲ ವಿಚಾರಗಳ ಅರಿವು ಕೂಡ ಇರಬೇಕಾಗತ್ತೆ. ಹುಡುಗಿಯನ್ನ 14 ಸೆಕೆಂಡ್ ಗುರಾಯಿಸಿದ್ರೆ ಬಂಧನ. ಹುಡುಗಿನಲ್ಲ ಕಣೆ, ಬೀದಿ ನಾಯಿಯನ್ನ ಗುರಾಯಿಸದೆ ಅದು ಅಟ್ಟ ಇಳಿಸಿ ಕಚ್ಚಿ ಬಿಡ್ತು ಅಂತ ಬರೆದಿದ್ದಾರೆ. ಇನ್ನೊಂದು ವಿಚಾರ ಸರ್ ಮಾತನಾಡ್ತಾ ಹೇಳಿದ್ರು. ಸರ್ ತಾವು ಹೇಳ್ತೀರಿ ಒಂದು ಹಾಸ್ಯ ಪ್ರಜ್ಞೆ ಇರ್ಬೇಕಾಗತ್ತೆ ಅಂತ. ಸೊ ನಾವು ಮಾತನಾಡೋ ನಡುವಲ್ಲಿ ಅವರು ವ್ಯಂಗ್ಯ ಚಿತ್ರನ ರೆಡಿ ಮಾಡಿಬಿಟ್ಟಿದ್ದಾರೆ. ಸರ್, ಹಾಸ್ಯ ಪ್ರಜ್ಞೆ ತಮ್ಮಲ್ಲಿ ಮೊದಲಿಂದನೂ ಇತ್ತಾ, ಹೇಗೆ? ಏನಾದ್ರು ಸನ್ನಿವೇಶನ ತಾವು ಹಾಸ್ಯಾತ್ಮಕವಾಗಿ ಬದಲಾಯಿಸುವಂತಹ ಚಾಕಚಕ್ಯತೆ ಇತ್ತ ಮೊದಲಿಂದನೂ? ಇಲ್ಲ ಮೇಡಮ್, ಅದು ಏನಂತಂದ್ರೆ ಈ ಹಾಸ್ಯ ಸಿನಿಮಾಗಳನ್ನ, ಹಾಸ್ಯ ಸನ್ನಿವೇಶಗಳನ್ನ ಇವುಗಳೆಲ್ಲ ನೋಡ್ತಾ ನೋಡ್ತಾ ನಮ್ಮಲ್ಲಿ ಅದನ್ನ ಒಳಗಡೆ ಡೆವಲಪ್ ಮಾಡ್ಕೊಂತ ಹೋಗ್ಬೇಕಾಗ್ತದೆ ಮೇಡಮ್. ಓಕೆ, ಸಾಮಾನ್ಯವಾಗಿ ಹೇಳ್ತಾರೆ ಬಹಳಷ್ಟು ಜನ ಈ ವ್ಯಂಗ್ಯ ಚಿತ್ರಕಾರರು ಬಹಳ ಗಂಭೀರವಾಗಿರ್ತಾರೆ, ಕೆಲವೊಬ್ಬರು ಹಾಸ್ಯಭರಿತವಾಗಿರ್ತಾರೆ. ಅದು ಅವ್ರಿಗೆ ಬಿಟ್ಟ ವಿಷಯ ಮೇಡಮ್. ಇಲ್ಲಿ ಏನಂತಂದ್ರೆ ಈಗ ಒಂದು ಮಾಡಿದ್ದೀನಿ ಮೇಡಮ್, ಒಂದು ಕಾರ್ಟೂನು. ಓಕೆ, ಕೊಡಿ ಸರ್, ಖಂಡಿತ ನಾನು ನೋಡ್ತೀನಿ. ಓಕೆ, ಮೊಟ್ಟೆ ಬೆಲೆ ಗಗನಕ್ಕೆ, ಹೆಚ್ಚು ಖುಷಿಯಾಗಬೇಡಿ, ಟೊಮ್ಯಾಟೊ ಬೆಲೆ ಇಳಿದಿದೆ. ಅಂದ್ರೆ ಇಲ್ಲಿ ಭಾಷಣಕ್ಕೆ ಏನಾಗ್ತದೆ, ಮೊಟ್ಟೆ ಎಸ್ತಾರೆ ಅನ್ನೋ ನೋಡಿ ಎಂತ ಅದ್ಭುತವಾದ. ಸರ್, ನಾವೆಲ್ಲ ಬಿಡಿಸಿದ್ರೆ ಇದು ಚಿತ್ರ ಅಂತ ಹೇಳೋದೇ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಸೊ ಭಾಷಣದ ತರಾತುರಿಲಿ ಮಾತನಾಡ್ಬೇಕಾದ್ರೆ ನೋಡಿ ಎಷ್ಟು ಸೊಗಸಾಗಿದೆ. ಮೊಟ್ಟೆಗೆ ಟೊಮ್ಯಾಟೊ ಪರ್ಯಾಯ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸೊಗಸಾಗಿದೆ ಸರ್. ಇದು ನೋಡಿ ಮತ್ತಷ್ಟು ಆಸಕ್ತಿ ಬಂದಿದೆ ನನಗೆ. ಮತ್ತೊಂದು ವ್ಯಂಗ್ಯ ಚಿತ್ರ ಕೊನೆಯಲ್ಲಿ ಆಮೇಲೆ ನಾವು ಬಿಡಿಸೋ ಪ್ರಯತ್ನ ಮಾಡೋಣ. ಸರ್, ಇನ್ನೊಂದು ವಿಚಾರ ನಾನು ಕೇಳಬೇಕು. ತಮ್ಗೆ ಕಲೆ ಮೊದಲಿಂದನೂ ಒಲ್ದಿತ್ತು, ಚಿತ್ರಕಲೆ. ತಾವು ಅದನ್ನ ಪೋರ್ಟ್ರೇಟ್ ಆಗಿ ಬದಲಾಯಿಸಬೇಕು, ಚಿತ್ರಕಲೆಯಲ್ಲಿ ಮುಂದುವರಿಬೇಕು ಅಂತ ತಮ್ಗೆ ಅನ್ಸಿದ್ದಿದ್ಯಾ? ನಾನು ಚಿತ್ರಕಲೆ ಆರಂಭಿಸಿದ್ದು ಬೇರೆಯವರ ವ್ಯಂಗ್ಯ ಚಿತ್ರಗಳನ್ನ ನೋಡಿ ನೋಡಿ ಅಭ್ಯಸಿಸಿ ನಾನು ವ್ಯಂಗ್ಯ ಚಿತ್ರ ಕಳೆದೆ. ನಮ್ಮ GM ಬೊಮ್ಮನಳ್ಳಿ ಆಗಿರ್ಬೋದು, ನಮ್ಮೂರಲ್ಲಿ ಅರುಣ್ ನಂದಗಿರಿ ಅಂತ ಒಬ್ಬ ಅಂಗವಿಕಲ ವ್ಯಂಗ್ಯ ಚಿತ್ರಕಾರರಿದ್ದು, ಅವರ ವ್ಯಂಗ್ಯ ಚಿತ್ರಗಳನ್ನ ನೋಡಿ ನೋಡಿ ನನ್ನಲ್ಲಿ ಆ ಒಂದು ಕಲೆಯನ್ನ ಬೆಳೆಸ್ಕೊಂಡೆ ಅಂತ ಹೇಳ್ಬೋದು ಮೇಡಮ್. ಓಕೆ, ಸರಿ ಸರ್. ಈ ಬರವಣಿಗೆ ಜೊತೆಗೆ ವ್ಯಂಗ್ಯ ಚಿತ್ರವನ್ನ ತಾವು ಕೊನೆಯಲ್ಲಿ ಆಮೇಲೆ ಬೆರೆಸ್ತಾ ಹೋಗ್ತೀರಿ. ಈ ಬರವಣಿಗೆ ಆಸಕ್ತಿ ಹೇಗೆ ತಮ್ಮಲ್ಲಿ ಹೊರಳಿದ್ದು? ಹೌದು, ಈ ಕಾಲೇಜು ಹಂತದಲ್ಲಿ ಏನು ಮಾಡ್ತಿದ್ದೆ, ಹೆಚ್ಚಾಗಿ ನಾನು ನಮ್ಮ ಲೈಬ್ರರಿಗೆ ಹೋಗ್ತಾ ಇದ್ದೆ. ಅಲ್ಲಿ ಹೆಚ್ಚಾಗಿ ಕಾಲವನ್ನು ಕಳೀತಾ ಇದ್ದೆ. ಅಲ್ಲಿ ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆ ಇವುಗಳೆಲ್ಲ ಒಳಗೊಂಡಂತೆ ಆ ಗ್ರಂಥಾಲಯ ಸದಸ್ಯವನ್ನು ಪಡೆದುಕೊಂಡಿದ್ದೆ. ಅಲ್ಲಿ ಪುಸ್ತಕಗಳನ್ನು ಓದ್ತಾ ಇದ್ದ. ಈ ಓದ್ತಾ ಏನಾಯಿತು, ನಾನೇಕೆ ಬರೀಬಾರ್ದು ಅಂತೇಳಿ ಅಲ್ಲಿಂದ ಆರಂಭವಾಗಿ ಇವತ್ತಿಗೆ ಏನಂತಂದ್ರೆ 18 ಪುಸ್ತಕಗಳು
ರಚನೆ ಮಾಡಿದ್ದೀನಿ ಅಂತ ಹೇಳ್ಬೋದು ಮೇಡಮ್. ಎಲ್ಲ ಪ್ರಕಾರಗಳಲ್ಲಿ. ಯಾರು ನಮ್ಮ ನೆಚ್ಚಿನ ಬರಹಗಾರರು? ನಮ್ಮ ನೆಚ್ಚಿನ ಬರಹಗಾರರು ನಮ್ಮ ಕುಂ ವೀರಭದ್ರಪ್ಪ ಅವರು. ಓಕೆ, ಏನು ಇಷ್ಟ ಆಗುತ್ತೆ ಅವ್ರ ಬರವಣಿಗೆ? ಅವ್ರ ಕಾದಂಬರಿ, ಅವರು ಬಳಸುವ ಭಾಷೆ ಸರಳ ಭಾಷೆ, ಆಡು ಭಾಷೆ, ಅವರು ಈ ನೋವಿನ ಜನರ ಭಾಷೆ ದನಿಯಾಗಿ ಅವ್ರು ಏನಂತಂದ್ರೆ ತಮ್ಮ ಅಕ್ಷರವನ್ನ ಲೇಖನೆಯನ್ನ ಹರಿಬಿಡ್ತಾರೆ. ಹೀಗೆ ಕುಂ ವೀರಭದ್ರಪ್ಪ ಆಗಿರ್ಬೋದು, ದೇವನೂರು ಮಹಾದೇವ ಆಗಿರ್ಬೋದು, ರವಿ ಬೆಳಗೆರೆ ಆಗಿರ್ಬೋದು, ಇವರೆಲ್ಲ ಬರಹ ಭಾಳ ನಮ್ಮನ್ನು ಓದಿಸ್ಕೊಂಡು ಹೋಗ್ತದೆ. ನಾವು ಓದೋದು ಅಂತಂದ್ರೆ ನಮ್ಮ ಖುಷಿಗಾಗಿ ಮಾತ್ರ ಅಲ್ಲ, ಆಯಾ ಪ್ರದೇಶದ ಒಂದು ಮಾಹಿತಿಯನ್ನು ನೀಡ್ತದೆ. ಈಗ ಕಾದಂಬರಿ ಕತೆ ಓದ್ತಿ ಒಂದು ಮಾಡಲಿಕ್ಕೆ ಅದು ಮನರಂಜನೆ ಮಾತ್ರ ಆಗಿರದೆ, ಯಾವುದೋ ಒಂದು ಸನ್ನಿವೇಶ ಬರ್ತದೆ, ಅದ್ರ ಪರಿಚಯ ನಮ್ಗೆ ಆಗ್ತದೆ, ಅದ್ರ ಮೂಲಕ ಜ್ಞಾನ ಬರ್ತದೆ ಅಂತ ಹೇಳ್ಬೋದು ಮೇಡಮ್. ಓಕೆ, ತಾವೊಬ್ಬ ಬರಹಗಾರರಾಗಿ ತಮ್ಮ ಗ್ರಾಮ್ಯ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ತಾವು ಬರೀತೀರಿ, ಉತ್ತರ ಕರ್ನಾಟಕ ಸೊಗಡಲ್ಲಿ ಬರೀತೀರಿ. ಅದು ಜಾಗತಿಕವಾಗಿ ಅಥವಾ ಕರ್ನಾಟಕದ ಎಲ್ಲ ಓದುಗರನ್ನು ತಲುಪಬೇಕು ಅಂದಾಗ ಯಾವತ್ತಾದ್ರೂ ಭಾಷೆ ಗಡಿ ಅಂತ ಅನ್ಸಿದ್ದಿದ್ಯಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಯಾಕಂತಂದ್ರೆ ಈ ಭಾಷೆ, ಈಗ ನಾವು ಸಾಮಾನ್ಯವಾಗಿ ಇಂಗ್ಲೀಷನ್ನು ಹೆಚ್ಚಾಗಿ ವ್ಯಾಮೋಹದಿಂದ ನೋಡ್ತಾರೆ. ನಾವು ಮಾತೃಭಾಷೆ ಬರಲಾರ್ದೆ ಇನ್ನೊಂದು ಭಾಷೆಗೆ ಹೋಗೋದು ಅದು ಅಷ್ಟು ಸಮಂಜಸ ಅನಿಸೋದಿಲ್ಲ ಮೇಡಮ್. ನಾವು ಮೊದಲು ಮಾತೃಭಾಷೆಯಲ್ಲಿ ಪರಿಪೂರ್ಣರಾಗಬೇಕು, ನಂತರ ಇನ್ನೊಂದು ಭಾಷೆಗೆ ಏನಂತಂದ್ರೆ ಪ್ರೀತಿಸ್ಬೋದು ಅಷ್ಟೇ ಮೇಡಮ್. ಓಕೆ, ಅಂದ್ರೆ ಉತ್ತರ ಕರ್ನಾಟಕದ ಭಾಷೆ ಓದುಗರು ತಮ್ಮ ಓದುಗರು ಕೂಡ ಎಲ್ಲ ಭಾಗದಲ್ಲಿ ಇದ್ದಾರೆ ಮೇಡಮ್, ಇದ್ದಾರೆ. ಯಾಕಂದ್ರೆ ಬೇರೆ ಬೇರೆ ಭಾಷೆ ಅದು ಪ್ರಾದೇಶಿಕತೆಯನ್ನ ಸೊಗಡನ್ನ ತೋರಿಸ್ತದೆ ಮೇಡಮ್. ಸರಿ, ಬೆಂಗಾಲಿ ಅಂದ ತಕ್ಷಣ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ತಾವೇನಾದ್ರೂ ಬೇರೆ ರಾಜ್ಯದವರ ಅಂತ. ಯಾಕಂದ್ರೆ ಇಲ್ಲಿ ನೋಡಿ ನಮ್ಮ ತೆರೆ ಮೇಲೆ ಬೇರೆ ರಾಜ್ಯದ ಪತ್ರಿಕೆಯಲ್ಲಿ ಕೂಡ ತಮ್ಮೊಂದು ವ್ಯಂಗ್ಯ ಚಿತ್ರ ಕಾಣಿಸ್ತಾ ಇದೆ. ಸರಿ, ಏನು ಇದ್ರ ಕತೆ? ಬಹಳಷ್ಟು ಜನರಿಗೆ ಅದೇ ಇದೆ, ಈರಣ್ಣ ಬೆಂಗಾಲಿ ಅಂತಂದ್ರೆ ಇವರು ಪಶ್ಚಿಮ ಬಂಗಾಳದವ್ರು ಏನಂತಂದ್ರು. ಅದು ಹಾಗಲ್ಲ. ನಮ್ಮ ತಾತ ಅಂದರೆ ನಮ್ಮ ತಂದೆಯ ತಂದೆ ಅವರು ಏನಂತಂದ್ರೆ ಈ ಹಿಂದೆ ಆಂಧ್ರ ಪ್ರದೇಶ, ಈಗಿನ ತೆಲಂಗಾಣ ಅಂತ ಹೇಳ್ತೀವಿ, ಅಲ್ಲಿ ನಾರಾಯಣಪೇಟೆ ಮಕ್ತಲ್ ಅಂತ ಬರ್ತದೆ. ನಮ್ಮ ತಾತ ಅಲ್ಲಿನವರು ಮೂಲತಃವಾಗಿ. ಅವ್ರು ಬಂದು ನಮ್ಮ ಅಜ್ಜಿಯನ್ನು ಮದುವೆ ಮಾಡಿಕೊಂಡು ಇಲ್ಲೇ ನೆಲೆಸಿದ್ದರು. ನಮ್ಮ ತಂದೆ ಹುಟ್ಟಿದ್ದಿಲ್ಲೇ, ನಾನು ಹುಟ್ಟಿದ್ದಿಲ್ಲೇ. ಅಲ್ಲಿ ಏನಂತಂದರೆ ಆ ಬೆಂಗಾಲಿ ಫ್ಯಾಮಿಲಿಗಳು, ಬೆಂಗಾಲಿ ಗೋತ್ರಗಳು, ಬೆಂಗಾಲಿ ಸರ್ನೇಮ್ ಪರಿವಾರಗಳಿದ್ದಾವೆ, ಇಂದಿಗೂ ಇದ್ದಾವೆ ಮೇಡಮ್. ಅಲ್ಲಿಂದ ಏನಂತಂದರೆ ಆ ಸರ್ನೇಮನ್ನು ನಾನು ನನ್ನ ಬರಹದಲ್ಲಿ ಇಟ್ಕೊಂಡಿದ್ದೀನಿ ಮೇಡಮ್. ಯಾಕಂದ್ರೆ ಬರೀ ಈರಣ್ಣ ಅಂತಂದರೆ ಭಾಳ ಜನ ಈರಣ್ಣ ಆಗ್ತಾರೆ ನಮ್ಮ ಭಾಗದಲ್ಲಿ. ಭಾಳ ಜನ ಇದೊಂದು ದೇವರ ಹೆಸರು, ಉರ್ಕುಂದಿ ಈರಣ್ಣ ಅಂತ ಹೇಳ್ತಾರೆ. ಅಲ್ಲಿ ಆ ಭಾಗದಲ್ಲಿ ಭಾಳಷ್ಟು ಜನ ಈರಣ್ಣ ಕಾಣ್ತಾರೆ. ಹಾಗಾಗಿ ಆ ಬೆಂಗಾಲಿ ಅಂತಕ್ಕಂಥದ್ದನ್ನು ನಾನು ಸರ್ನೇಮಾಗಿ ಇಟ್ಕೊಂಡೆ. ನಾವು ಇಲ್ಲಿಯವರೇ, ಕರ್ನಾಟಕದವರೇ. ತಾವೇ ಬರೆದ ಒಂದಷ್ಟು ಸಾಲುಗಳನ್ನ ನಮ್ಮ ತೆರೆ ಮೇಲೆ ಪ್ರಕಟಿಸಿದ್ರು, ಬಹಳ ಸೊಗಸಾಗಿ ಮೂಡಿ ಬಂದಿದೆ. ನಾವು ಮಣ್ಣಿನ ಗೊಂಬೆಗಳಲ್ಲ ಅಂತ ಗಜಲ್ ಮೇಡಮ್. ಗಜಲ್, ಓಕೆ, ಗಜಲ್ ಬಗ್ಗೆ. ಓಕೆ, ನ್ಯಾನೋ ಕಥೆಗಳು. ಓಕೆ, ಸೊ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ತಾವು ಬರವಣಿಗೆ ಪ್ರಾರಂಭ ಮಾಡ್ತೀರಿ, ಚಿತ್ರಕಲೆ ಮಾಡ್ತಿರ್ತೀರಿ, ಆದ್ರೆ ತಮ್ಮ ಮೊದಲ ಪ್ರಕಟಿತ ಕೃತಿ ಏಕಲವ್ಯನ ರೇಖೆಗಳು ವ್ಯಂಗ್ಯ ಚಿತ್ರದ ಪುಸ್ತಕ. ಅದು 2008ರಲ್ಲಿ ಪ್ರಕಟ ಆಯ್ತು. ಅದನ್ನೇ ಯಾಕೆ ಪ್ರಥಮವಾಗಿ ಬಂತು ಅಂತಂದ್ರೆ, ನಾನು ಆಗೆಲ್ಲ ಸಾಕಷ್ಟು ಬರೆದು ಪತ್ರಿಕೆ ಕಳಿಸ್ತಾ ಇದ್ದೆ. ಅದೆಲ್ಲ ಪ್ರಕಟ ಆಗ್ತಿತ್ತು, ಭಾಳ ಸಂತೋಷ ಆಗ್ತಿತ್ತು. ಆದರೆ ಪುಸ್ತಕ ರೂಪದಲ್ಲಿ ಬರಲಿಕ್ಕೆ ಕಾರಣ ಪತ್ರ ಸಂಸ್ಕೃತಿ ಅಂತ ಒಂದು ಸಂಸ್ಥೆ ಇದೆ ಮೇಡಮ್. BR ಪ್ರಾಜೆಕ್ಟ್, ಶಿವಮೊಗ್ಗದ BR ಪ್ರಾಜೆಕ್ಟ್ನ ಹೊಸಹಳ್ಳಿ ದಾಳೇಗೌಡರನ್ನ ಈ ಸಂದರ್ಭದಲ್ಲಿ ನೆನೆಸ್ತೀನಿ. ಅಂದರೆ ಪತ್ರ ಸಂಸ್ಕೃತಿ ಅಂದರೆ ನಾವೆಲ್ಲ ಒಂದಿಷ್ಟು ಜನ, ಒಂದಿಷ್ಟು ಸ್ನೇಹಿತರು ಪರಸ್ಪರವಾಗಿ ಪತ್ರ ಬರೆಯೋದು. ಆ ಪತ್ರ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಅನ್ನೋದಕ್ಕೆ ಆ ಹೆಸರು ಪತ್ರ ಸಂಸ್ಕೃತಿ ಅಂತಿದೆ. ಆ ಪತ್ರ ಸಂಸ್ಕೃತಿ ಹೊಸಹಳ್ಳಿ ದಾಳೇಗೌಡರು ನಮ್ಮಲ್ಲಿ ಯಾರ್ಯಾರಿದ್ದಾರೆ ನಮ್ಮ ಪತ್ರ ಸಂಸ್ಕೃತಿ ಸದಸ್ಯರು, ಅವರಲ್ಲಿ ಏನೇನು ಪ್ರತಿಭೆ ಇದೆ, ಕವನ ಇದೇನೋ, ಕತೆ ಇದೇನೋ, ಕಾದಂಬರಿ ಇದೇನೋ, ಅವನ್ನೆಲ್ಲ ವರ್ಷಕ್ಕೊಬ್ಬರದ್ದು ಪುಸ್ತಕವನ್ನು ತರ್ತಾರೆ. ನಂದು ವ್ಯಂಗ್ಯಚಿತ್ರನ ಗಮನಿಸಿ, ನಿಂದೇ ಒಂದು ವ್ಯಂಗ್ಯಚಿತ್ರ ಯಾಕೆ ತರಬಾರ್ದು? ಅವ್ರು ಹೆಸರಿಟ್ಟಿದ್ದು ಕೂಡ ಅವರೇ, ಏಕಲವ್ಯನ ರೇಖೆಗಳು. ಯಾಕಂದರೆ ಸಾಮಾನ್ಯ ವ್ಯಂಗ್ಯಚಿತ್ರಗಳನ್ನು ಕಲಿಸೋರು ಯಾರೂ ಇರೋದಿಲ್ಲ. ಅದಕ್ಕೆ ಏಕಲವ್ಯ ಅಂತಂದು ಅದೇ ಇಟ್ಟಿದ್ದಾರೆ, ಏಕಲವ್ಯನ ರೇಖೆಗಳಂತಂದು. 2008ರಲ್ಲಿ ಹೊಸಹಳ್ಳಿ ದಾಳೇಗೌಡರು ಏನಂತಂದರೆ ಈ ಪುಸ್ತಕವನ್ನು ಅವರೇ ಪ್ರಕಟಣೆ ಮಾಡಿದ್ರು ಅಂತ ಹೇಳ್ಬೋದು. ಹೇಗಿತ್ತು ಪ್ರಶಂಸೆ? ಯಾಕಂದ್ರೆ ಒಂದು ಬಹಳ ಸೊಗಸಾಗಿ ಬರ್ದಿದ್ದೀರಿ, ಅದು ಕವರ್ ಪೇಜ್ ಎಲ್ಲ ಇದೆ. ನಿನಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ಇರಿ ಎಣಿಸಿ ಹೇಳ್ತೀನಿ ಅಂತ. ಅಂದ್ರೆ ನಮ್ಮ ದೇಶದ ಒಂದು ಜನಸಂಖ್ಯೆಯ ಪರಿಸ್ಥಿತಿ ಆ ರೀತಿ ಇದೆ ಅಂತ ಹೇಳ್ಬೋದು. ಆಮೇಲೆ ವ್ಯಂಗ್ಯ ಚಿತ್ರಗಳು ಸಂಕಲನ ಬಹಳ ಕಡಿಮೆ, ಅತಿ ವಿರಳ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಈ ಪುಸ್ತಕ ಮಹತ್ವದಾಗ್ಬೋದು ಏನೋ ಅಂತಂದು. ಸೊ ಯಾವ್ದು ಅತಿ ಪ್ರಶಂಸೆಗೆ ಪಾತ್ರ ಆಗಿದ್ದು, ತುಂಬಾ ಕರೆಗಳೆಲ್ಲ ಬಂದಿದ್ದು, ಏನ್ ಹಿಂಗ್ ಬರ್ದಿದ್ದೀರಾ ಅಂತ ಆಗಿದ್ದು ಏನಾದ್ರು ಸನ್ನಿವೇಶ ಇದೆಯಾ? ಇದೆ ಮ್ಯಾಮ್. ನಮ್ಮ ಗಜಲಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಯನ್ನು ಗಜಲ್ಗಳಲ್ಲಿ ತಂದೆ ಮ್ಯಾಮ್. ಅರಿವಿನ ಅಂಬರ ಅಂಬೇಡ್ಕರ್ ಅಂತ ಆ ಪುಸ್ತಕದ ಹೆಸರು. ಅದರಲ್ಲಿ 50 ಗಜಲ್ ಇದ್ದಾವೆ. 50 ಗಜಲ್ಗಳು ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತಾಗಿಯೇ ಇದೆ ಮೇಡಮ್. ಸರ್, ಒಂದು ವಿಚಾರ ನಾನು ವ್ಯಂಗ್ಯ ಚಿತ್ರಗಳಲ್ಲಿ ಕೇಳಿದೆ ಸರ್, ಯಾವುದು ಅತ್ಯಂತ ಪ್ರಶಂಸೆಗೆ ಪಾತ್ರ ಆಗಿತ್ತು ಅಂತ. ಸೊ ವ್ಯಂಗ್ಯ ಚಿತ್ರದ ಬಗ್ಗೆ, ವ್ಯಂಗ್ಯ ಚಿತ್ರದ ಹೇಳ್ಬೇಕಂತಂದ್ರೆ
ಇಬ್ಬರು ಹುಡುಗಿಯರು ಮಾತಾಡ್ತಾರೆ. ಅದರ ಟೈಟಲ್ ಏನಂತಂದರೆ ಬ್ರೇಕಪ್ ಪ್ರಿಯಕರ ಆತ್ಮಹತ್ಯೆ ಅಂತಂದು ಬರ್ತದೆ. ಅದಕ್ಕೆ ಅಡಿಬರ ಕ್ಯಾಪ್ಷನ್ ಏನಂತಂದರೆ ಇಬ್ಬರು ಹುಡುಗಿಯರಲ್ಲಿ ಒಬ್ಬರು ಹೇಳ್ತಾರೆ, ಭಾಳಷ್ಟು ಜನ ಇದ್ದಾರೆ ಕಣೆ, ನನ್ಗೆ ಯಾರಂತ ಗೊತ್ತಾಗ್ತಾ ಇಲ್ಲ ಅಂತಂದು. ಇದು ಭಾಳ ಯಾರು ಗೊತ್ತಾಗ್ತಾ ಇಲ್ಲ ಅಂತಂದು ಇದೆ. ಎಷ್ಟು ಸೊಗಸಾಗಿ ಬಿಡಿಸಿದ್ದಾರೆ. ಜೊತೆಗೆ ನೋಡಿ ಆ ಕೂದಲು ಬಿಟ್ಟಿರುವಂತಹ ಪರಿಕಲ್ಪನೆ, ಬಣ್ಣಗಳನ್ನ ಹಾಕಿರೋದು ಎಷ್ಟು ಸಮಯ ತಗೊಂಡಿದ್ದೀನಿ ಸರ್ ಇದು? ಇಲ್ಲ, ಇದು 2 ನಿಮಿಷ ರೀ ಮೇಡಮ್. ನಾವು ನಮ್ಗೆ ಐಡಿಯಾ ಉಳಿಬೇಕು ಅಷ್ಟೇ ಮೇಡಮ್. ಐಡಿಯಾ ಉಳಿದ್ರೆ ಈಗ ಮಾಡಿದ್ನಲ್ಲ ಆ ಥರ ನಾವು ಸಟ್ ಅಂತ ಮಾಡಿಬಿಡ್ತೀವಿ ಮೇಡಮ್. ಓಕೆ, ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಓಕೆ, ಅದಾದ್ಮೇಲೆ ನೀವು ಹೇಳ್ತಿದ್ರಿ ಅರಿವಿನ ಅಂಬರದ ಬಗ್ಗೆ ಮಾತನಾಡ್ತಾ ಇದ್ರಿ, ಗಜಲ್ಗಳಲ್ಲಿ. ಸೊ ಒಂದು ಗಜಲ್ ಓದಿದ ನಂತರ ಆ ಪುಸ್ತಕದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಸರಿ ಮೇಡಮ್. ಅಂಬೇಡ್ಕರ್ನ ತಾವು ಅತಿ ಹೆಚ್ಚು ಪ್ರೀತಿಸ್ತೀರಾ, ಅವರ ಆದರ್ಶಗಳನ್ನ? ಮೇಡಮ್, ಯಾಕಂದ್ರೆ ಈ ದೇಶ ಸಂವಿಧಾನ ಪಿತಾಮಹರು, ಹಾಗಾಗಿ ಈ ದೇಶ ನಡೀತಿದೆ ಅವ್ರ ಮೇಲೆ, ಹಾಗಾಗಿ ನಾವು ಅವ್ರನ್ನ ಗೌರವಿಸಲೇಬೇಕು, ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಅಂತಂದು. ಏನು ಶೀರ್ಷಿಕೆ? ಗಜಲ್ಗೆ ಶೀರ್ಷಿಕೆ ಇರಲ್ಲ ಮೇಡಮ್. ಓಕೆ, ಇದು ಚಿಮಣಿಯ ಬೆಳಕಿನಲ್ಲಿ ಅಂತ ಪ್ರಥಮ ಗಜಲ್ ಸಂಕಲನ. ಅದರಲ್ಲೇ ಒಂದು ಗಜಲ್ ಓದ್ತಾ ಇದ್ದೀನಿ. ಗಜಲ್: ಮೇಲೇರಲು ಮತ್ತೊಬ್ಬರ ತುಳಿ ಎನ್ನುವುದು ನಮ್ಮೊಳಗಿನ ಸೈತಾನ, ಕೊಂದಾದರೂ ಮುನ್ನುಗ್ಗು ಎಂದೆನ್ನುವುದು ನಮ್ಮೊಳಗಿನ ಸೈತಾನ, ಮನದಲ್ಲಿ ಯಾವಾಗಲೂ ಲಾಭ ಮಾಡಿಕೊಳ್ಳುವ ಲೆಕ್ಕಾಚಾರ, ಚಕ್ರವ್ಯೂಹ ರಚಿಸಿ ಮುಗ್ಧರನ್ನು ಅಮಾಯಕರನ್ನು ಸಿಕ್ಕಿ ಸೆನ್ನಿಸುವುದು ನಮ್ಮೊಳಗಿನ ಸೈತಾನ, ಜಗದಲ್ಲಿ ಕಣ್ಣಿಗೆ ಕಾಣುವ ಎಲ್ಲವನ್ನೂ ಬಾಚಿಕೋ ಎಂದೇಳುವುದು, ಹಣ ಆಸ್ತಿ ಮಸಲತ್ತಿನಿಂದ ಪಡೆ ಎನ್ನುವುದು ನಮ್ಮೊಳಗಿನ ಸೈತಾನ, ಸ್ವಾರ್ಥಕ್ಕಾಗಿ ನ್ಯಾಯ ನೀತಿ ನಿಜಾಯಿತಿಗಳು ಲೆಕ್ಕಕ್ಕೇ ಇಲ್ಲ ಇಲ್ಲಿ, ರಕುತ ಹೀರಲು ಹೊಂಚು ಹಾಕು ಎನ್ನುವುದು ನಮ್ಮೊಳಗಿನ ಸೈತಾನ, ಅಮಾನವೀಯತೆ ಹೆಚ್ಚಾಗಿ ಪಾಪಿಗಳು ಪಶ್ಚಾತ್ತಾಪ ಪಟ್ಟರು ಬೆಂಗಾಲಿ, ಅಮಾನವೀಯತೆ ಹೆಚ್ಚಾಗಿ ಪಾಪಿಗಳು ಪಶ್ಚಾತ್ತಾಪ ಪಟ್ಟರು ಬೆಂಗಾಲಿ, ಅರಿವು ಜಾಗೃತವಾದಾಗ ನಮ್ಮೊಳಗೆ ಅರಿವು ಜಾಗೃತವಾದಾಗ ಸಂಹಾರವಾಗುವುದು ನಮ್ಮೊಳಗಿನ ಸೈತಾನ, ಅರಿವು ಜಾಗೃತವಾದಾಗ ಸಂಹಾರವಾಗುವುದು ನಮ್ಮೊಳಗಿನ ಸೈತಾನ. ಓಕೆ ಸರ್, ನಾನು ಕೇಳ್ಪಟ್ಟಿದ್ದೆ ಇದು ಕಾಫಿಯ ರದೀಫ್ ಅಂತ ಹೇಳಿ. ಕಾಫಿಯ ರದೀಫ್, ಇದಕ್ಕೊಂದು ಚೌಕಟ್ಟು ಇರ್ತದೆ. ಕಾಫಿಯ ರದೀಫು, ಮಕ್ತ, ಮತ್ಲ, ಇದೆಲ್ಲ ಏನಂತಂದ್ರೆ ಗಜಲ್ ಮೂಲತಃ ಉರ್ದು. ನಾವು ಗಾಲಿಬ್ ಅವ್ರನ್ನ ಇಲ್ಲಿ ನೆನೆಸ್ಬೇಕು. ವಿಶೇಷವಾಗಿ ನಮ್ಮ ಕನ್ನಡದಲ್ಲಿ ಶಾಂತರಸ ಅವರು ಕನ್ನಡದಲ್ಲಿ ಏನಂತಂದ್ರೆ ಹೆಚ್ಚು ಗಜಗಳನ್ನು ಬರೆದು ಅವರು ಭಾಳ ಗಟ್ಟಿಯಾದ ಅಡಿಪಾಯನ್ನು ಹಾಕಿದ್ದಾರೆ. ಆ ಅಡಿಪಾಯದ ಮೇಲೆ ನಾವು ಹಿರಿಯರು ಒಂದು ಯುವ ಪಡೆಯೇ ಗಜಲನ್ನು ಬರಿತಾ ಇದ್ದಾರೆ. ವಿಶೇಷವಾಗಿ ನಮ್ಮ ರಾಯಚೂರಿನಲ್ಲಿ ನಿಮ್ಗೆ ಕನಿಷ್ಠ ಅಂತಂದ್ರೆ 100-200 ಜನ ಗಜಲ್ ಬರೆಯತಕ್ಕಂಥವ್ರು ಸಿಗ್ತಾರೆ ಮೇಡಮ್. ಓಕೆ, ಅಂದ್ರೆ ಇವಾಗ ನಮ್ಮ ಈ ಭಾಗದಲ್ಲಿ ಏನಾದ್ರು ಒಂದು ಕವಿತೆ ಬರೆದಾಗ ಅದನ್ನ ಕವನ ಸಂಕಲನ ಅಥವಾ ಕವಿತೆ ಏನಾದ್ರು ಹೇಳ್ತಾರೆ. ನೀವು ಗಜಲ್ ಅನ್ನೋದಕ್ಕೆ ಅದನ್ನ ವರ್ಗೀಕರಣ ಮಾಡೋದಕ್ಕೆ ಹೇಗ್ ಸಾಧ್ಯ ಅಂತ? ಅದಕ್ಕೆ ಅದರದೇ ಆದ ಸೂತ್ರ ಇದೆ, ನೀತಿ ಇದೆ, ನಿಯಮ ಇದೆ ಮೇಡಮ್. ಯಾವ ರೀತಿ ನಾವು ತ್ರಿಪದಿ ಅಂತಂದು 3 ಸಾಲು ಅಂತ ಹೇಳ್ತೀವಿ, ಯಾವ ರೀತಿ ನಾವು ಈ ಸುನೀತಾ ಅಂತಂದು ಸಾನೆಟ್ ಅಂತ ಹೇಳ್ತೀವಿ 14 ಸಾಲು ಬರುತ್ತೆ. ಇದು ಏನಂತ ಉರ್ದು ಮೂಲದ್ದು. ಇಲ್ಲಕ್ಕೆ ಏನಂತ ನೀವು ಹೇಳಿದಾಗೆ ಕಾಫಿಯ ರದೀಫು, ಮಕ್ತ, ಮತ್ಲ, ತಕಲ್ಲುಸ್, ಇಲ್ಲಿ ಕಾವ್ಯನಾಮ ಬರ್ತೀವಿ. ಇಲ್ಲಿ ಬೆಂಗಾಲಿ ಅಂತ ಬಂತು. ಇಲ್ಲಿ ನಮ್ಮ ಕಾವ್ಯನಾಮವನ್ನು ಇಲ್ಲಿ ಹೇಳ್ಬೋದು. ಈ ನಿಟ್ಟಿನಲ್ಲಿ ಗಜಲ್ ಅಂತಂತಂದ್ರೆ ಪ್ರೀತಿ, ಪ್ರೇಮ, ವಿರಹ, ವೇದನೆ, ನೋವುಗಳನ್ನು ಹೇಳಲಿಕ್ಕೇ ಮಾಡಿರೋದು ಗಾಲಿಬ್ ಅವರು. ಆದರೆ ಇತ್ತೀಚೆಗೆ ಏನಾಗ್ತದೆ ಅಂತಂದರೆ ಜ್ವಲಂತ ವಿದ್ಯಮಾನಗಳನ್ನು, ಪ್ರಚಲಿತ ವಿದ್ಯಮಾನಗಳನ್ನು ಇಲ್ಲಿ ಗಜಲ್ ಏನಂತ ತನ್ನೊಳಗೆ ಹೇಳ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಆರಂಭದ 2 ಸಾಲುಗಳನ್ನ ನೀವು ಅದು ರಾಫಿಯಾ ಕದೀಫ್ ಅದನ್ನ ವರ್ಗೀಕರಣ ಮಾಡಿ ಹೇಳ್ಬಹುದಾ ಹೇಗೆ ಅಂತ ಹೇಳ್ಬಿಟ್ಟು? ಅಂದ್ರೆ ಮೇಡಮ್ ಇವಾಗ ನೀವು ಅದೇ ಸರ್ ಪ್ರತಿ ಎಂಡಿಂಗ್ ವರ್ಡ್ ಬಂದು ಸೇಮ್ ಇದೆ ಅಲ್ಲ ಸರ್? ಹೌದೌದು, ರದೀಫ್ ಅಂತ ಹೇಳ್ತೀವಿ ಮೇಡಮ್. ಅದನ್ನ ರದೀಫ್ ಅಂತ ಹೇಳ್ತೀವಿ. ಇದೇ ಮೇಡಮ್ ಸೂತ್ರ ಹೇಳ್ತದೆ. ರವಿ, ಕಾಫಿಯಾ, ರದೀಫು, ಮಕ್ತ, ಮತ್ಲ, ಕೊನೆಗೆ ನಮ್ಮ ಹೆಸರಲ್ಲಿ ತಕಲ್ಲುಸು ಅಥವಾ ಕಾವ್ಯನಾಮ ಅಂತ ಹೇಳ್ತೀವಿ ಮೇಡಮ್. ಇದು ಏನಂತಂದ್ರೆ ಗಜಲ್ನ ಚೌಕಟ್ಟು ಅಂತ ಹೇಳ್ಬೋದು. ಓಕೆ ಸರ್, ಬಹಳ ಸೊಗಸಾಗಿತ್ತು. ಜೊತೆಗೆ ವ್ಯಾಖ್ಯಾನದ ಜೊತೆಗೆ ಏನೋ ಒಂದು ಹೋರಾಟದ ಕಥೆನ ಹೇಳೋದಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ಇದ್ದೇ ಇರುತ್ತೆ, ಏನಾದ್ರು ಒಂದು ಒಳಗೆ ಒಂದು ಭಾವನೆ ಇರುತ್ತೆ, ಅದನ್ನ ಹೊರ ಹಾಕುವಂತಹ ಪ್ರಯತ್ನ. ಸೊ ಚಿಮಣಿ ಬೆಳಕಿನಲ್ಲಿ ಇದ್ರಲ್ಲಿ 50 ಗಜಲ್ಗಳು. ಇನ್ನೊಂದು ಯಾವ್ದಾದ್ರು ಓದ್ತೀರಿ ಸರ್? ಓದ್ತೀನಿ ಮೇಡಮ್. ಗಜಲ್: ಬೆನ್ನಿಗೆ ಚೂರಿ ಹಾಕಿ ಸಾಯಿಸಿದರೂ ಮಾತಾಡಿವೆ ಸಮಾಧಿಯೊಳಗಿನ ಸತ್ಯಗಳು, ವ್ಯವಸ್ಥೆಗೆ ಬಲಿಯಾಗಿ ಅಸುನೀಗಿದರೂ ಬಯಲಾಗಿವೆ ಸಮಾಧಿಯೊಳಗಿನ ಸತ್ಯಗಳು, ಶಾಂತಿ ಸೌಹಾರ್ದತೆಗಾಗಿ ಮಿಡಿದ ಘರ್ಷಣೆಯಲ್ಲಿ ಮಡಿದ ಕಿಚ್ಚಿನ ಮನಸ್ಸುಗಳಷ್ಟೋ ಹೊಂಚು ಹಾಕಿ ತನುವನ್ನು ಕೊಂದರೂ ಪಿಸುಗುಟ್ಟಿವೆ ಸಮಾಧಿಯೊಳಗಿನ ಸತ್ಯಗಳು,
ವಿಕೃತ ಮನಸ್ಸುಗಳು ದಾರಿಯ ತುಂಬ ಕಲ್ಲು ಮುಳ್ಳುಗಳ ಹಾಕಿ ಮೆರೆಯುತ್ತಿವೆ. ಮೋಸದ ಬಲೆಗೆ ಬಿದ್ದು ಜೀವ ಬಿಟ್ಟರೂ ಸಜೀವವಾಗಿವೆ ಸಮಾಧಿಯೊಳಗಿನ ಸತ್ಯಗಳು. ಪ್ರತಿಭಟಿಸುವವರ ಮುಗಿಸಲು ಮುಂದಾಗಿ ಬಂದೂಕಿನಿಂದ ಗುಂಡುಗಳು ಸಿಡಿಸಿದರು. ಗುಂಡುಗಳಿಗೆ ಎದೆ ಕೊಟ್ಟು ಸಾವನ್ನಪ್ಪಿದರೂ ಉಸಿರಾಡಿವೆ ಸಮಾಧಿಯೊಳಗಿನ ಸತ್ಯಗಳು. ಹಿಂಸೆ ಅಹಿಂಸೆಯ ನಿರಂತರ ಹೋರಾಟದಲ್ಲಿ ಬೆಂಗಾಲಿಗೆ ಯಮ ಎದುರಾದ. ಹಿಂಸೆ ಅಹಿಂಸೆಯ ನಿರಂತರ ಹೋರಾಟದಲ್ಲಿ ಬೆಂಗಾಲಿಗೆ ಯಮ ಎದುರಾದ. ಮಸಲತ್ತಿನ ವ್ಯೂಹಕ್ಕೆ ಸಿಕ್ಕು ಸತ್ತರೂ ಜೀವಂತವಾಗಿವೆ ಸಮಾಧಿಯೊಳಗಿನ ಸತ್ಯಗಳು. ಜೀವಂತವಾಗಿವೆ ಸಮಾಧಿಯೊಳಗಿನ ಸತ್ಯಗಳು ಅಂದರೆ ಸತ್ಯವನ್ನು ನಾವು ಎಂದಿಗೂ ಸಾಯಿಸೋಕ್ಕೆ ಆಗೋದಿಲ್ಲ. ಅವು ಎಲ್ಲೆಡೆ ಪಸರಿಸ್ತವೆ ಅಂತ ಹೇಳ್ಬೋದು. ಓಕೆ, ತಮ್ಮ ಮೊದಲ ಪುಸ್ತಕ ಏಕಲವ್ಯನ ರೆಕ್ಕೆಗಳು, ಅದಾದ್ಮೇಲೆ ಬಂದಿದ್ದು ಹನಿಗವನ. ನಾವು ಗಜಲ್ನಿಂದ ಸ್ವಲ್ಪ ಹನಿಗವನದತ್ತ ಹೊರಡೋಣ. ಸರಿ, ಈಗ ಏಕಲವ್ಯನ ರೆಕ್ಕೆಗಳು ಒಂದು ವ್ಯಂಗ್ಯ ಚಿತ್ರ, ಒಂದು ಸೀರಿಯಸ್ ಅಲ್ಲಿ ಕಾಮಿಡಿ ಬೆರೆಸೋದಿದ್ದೇ ಇದೆ. ಗಜಲ್ ಅಂದಾಗ ಇದು ತುಂಬಾ ಸೀರಿಯಸ್ ಇದೆ. ಹನಿಗವನ ಬರೆಯೋದಕ್ಕೆ ಏನು ಪ್ರೇರಣೆ? ಹನಿಗವನ ಅಥವಾ ವ್ಯಂಗ್ಯ ಚಿತ್ರ ಅಥವಾ ಹೈಕು, ಈ ಪ್ರಕಾರಗಳು ಏನಿದಾವಲ್ಲ, ಇವು ಚಿಕ್ಕ ಬರಹಗಳು, ಚೊಕ್ಕ ಬರಹಗಳು. ಇಂದಿನ ಧಾವಂತದ ಬದುಕಿಗೆ, ಅವಸರ ಬದುಕಿನಲ್ಲಿ ಈ ಮೊಬೈಲ್ ನೋಡ್ತಕ್ಕಂಥ ಜನರಲ್ಲಿ ಓದ್ತಕ್ಕಂಥ ಪರಿಪಾಠ ಇಲ್ಲ, ಸಮಯ ಇಲ್ಲ. ಅಂಥದ್ರಲ್ಲಿ ಈ ಹನಿಗವನಗಳು, ಹೈಕುಗಳು, ಈ ಚಿಕ್ಕ ಬರಹಗಳು ಓದುಗರನ್ನು ಸೃಷ್ಟಿಸ್ಕೊಂಡಿರ್ತದೆ ಅಂತ ಹೇಳ್ಬೋದು. ಈಗ ನೀವು ವಾರಪತ್ರಿಕೆ, ದಿನಪತ್ರಿಕೆ ಓದುವಾಗ ನಡುವೆ ಬರ್ತಕ್ಕಂಥ 4 ಸಾಲಿನ ಹನಿಗವನಗಳು ಓದೋಣ ಅಂತ ಅನಿಸುತ್ತೆ, ಓದ್ತದೆ. ಈ ನಿಟ್ಟಿನಲ್ಲಿ ಈ ಚಿಕ್ಕ ಬರಹಗಳು ಏನಂತಂದರೆ ತನ್ನ ಓದುಗರನ್ನು ಪಡಿತೇವೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಾವು ಏನು ಓದಬೇಕು, ಜನರಿಗೆ ಏನು ಓದಿಸ್ಬೇಕು, ನಾವು ಏನು ಸಂದೇಶ ತಲುಪಿಸ್ಬೇಕಂತಕ್ಕಂಥನ ಹನಿಗವನದ ಮೂಲಕ ಜನರಿಗೆ ತಲುಪಿಸ್ತೀವಿ ಅಂತ ಹೇಳ್ಬೋದು ಮೇಡಮ್. ಓಕೆ, ಯಾವ್ದಾದ್ರು ಹನಿಗವನ ತೆರೆದಿಡ್ಬಹುದಾ? ಹನಿಗವನ ಹೈಕು ಇದೆ ಮೇಡಮ್. ಹೈಕುಗಳ ವಿಚಾರಕ್ಕೆ ಆಮೇಲೆ ಬರೋಣ ಸರ್. ಹನಿಗವನವನ್ನ ನಮ್ಮ ಪ್ರೇಕ್ಷಕರಿಗೋಸ್ಕರ. ಹನಿಗವನ ತಂದಿಲ್ಲ ರೀ. ಓಕೆ, ಪರವಾಗಿಲ್ಲ ಸರ್. ಓಕೆ, ಸೊ ಈ ಹೈಕು ಬಗ್ಗೆ ಮಾತನಾಡಿದ್ರೆ ಮೂಲತಃ ಜಪಾನ್ನಲ್ಲಿ ಇದು ಪ್ರಾರಂಭ ಆಗಿದೆ. ಸರ್, ಏನು ಹೈಕುಗಳು ಅಂತ ಹೇಳಿದ್ರೆ? ಹೈಕು ಅಂತಂದರೆ ಜಪಾನ್ ದೇಶದ ಸಾಹಿತ್ಯ. ಜಪಾನಿನಲ್ಲಿ ನಿಸರ್ಗ ಕೇಂದ್ರಿತವಾಗಿಯೇ ಈ ಸಾಹಿತ್ಯ ಹುಟ್ಟುಕೊಂಡಿದೆ. ಒಂದು ಗುಬ್ಬಿ ಮೇಲೇ ಹೈಕುಗಳನ್ನು ಬರೆದು ಆ ಒಂದು ಪುಸ್ತಕವನ್ನೇ ಗುಬ್ಬಿ ಮೇಲೆ ಬರೆದಿದ್ದಾರೆ ಹೈಕುಗಳು ಅಂತಂದು. ನಮ್ಮಲ್ಲಿ ಯಾವ ರೀತಿ ತ್ರಿಪದಿಯನ್ನು ಕಾಣ್ತೀವಿ, ಜಪಾನಿನಲ್ಲಿ ಅದು ಹೈಕು ಥರ ಕಾಣ್ತದೆ. ಕಾಡುವ ಗುಬ್ಬಿ ಅದೇ. ಓಕೆ, ಸೊ ಇದು ತರ್ಜುಮೆನಾ ಅಥವಾ ಹೇಗೆ? ಇಲ್ಲ ಮೇಡಮ್, ಆ ಸೂತ್ರ ಇಟ್ಕೊಂಡು ನಾವು ಸ್ವಂತದ್ದಾಗಿ ಬರೆದಿದ್ದು. ಇದು ಅನುವಾದ ಅಲ್ಲ, ಭಾಷಾಂತರ ಅಲ್ಲ, ತರ್ಜುಮೆ ಅಲ್ಲ ಮೇಡಮ್. ಇದು ಹೈಕು. ಆ ಸೂತ್ರ ಯಾವ ರೀತಿ ನಾವು ಗಜಲನ್ನು ಬರಿತೀವಿ, ಆ ಉರ್ದುವಿನ ಗಜಲ್ ಸೂತ್ರ ಇಟ್ಕೊಂಡು ಅದೇ ರೀತಿಯನ್ನು ಹೈಕು ಜಪಾನನ್ನು ಇಟ್ಕೊಂಡು ನಾವು ಬರಿತೀವಿ ಅಂತ ಹೇಳ್ಬೋದು. ಇದು ಹೆಚ್ಚಾಗಿ ನಿಸರ್ಗ ಕೇಂದ್ರಿತವಾಗಿದೆ. ಎಲ್ಲ ಸಾಹಿತ್ಯ ಇತ್ತೀಚಿನ ವಿದ್ಯಮಾನಗಳನ್ನು ಒಳಗೊಳ್ಳುವಂತೆ ಇದು ಇತ್ತೀಚಿನ ವಿದ್ಯಮಾನಗಳನ್ನು ಒಳಗೊಳ್ಳುತ್ತಿದೆ ಅಂತ ಹೇಳ್ಬೋದು ಮೇಡಮ್. ಓಕೆ ಸರ್, ಹೈಕುಗಳನ್ನು ಓದೋದಾದ್ರೆ ನೋಡಿ, ಗೋಡೆಗಳಿಲ್ಲ. ಇದು ಹೈಕು ತ್ರಿಪದಿ ಆಗಿರ್ತದೆ. ಮೊದಲನೇ ಪದ 5 ಅಕ್ಷರ ಒಳಗೊಂಡಿರ್ತದೆ, ಎರಡನೇ ಪದ 7 ಅಕ್ಷರ ಒಳಗೊಂಡಿರ್ತದೆ, ನಂತರ ಕೊನೆಯ ಪದ 5 ಅಕ್ಷರ, 5, 7, 5 ಅಕ್ಷರಗಳನ್ನು ಒಳಗೊಂಡಿರುವಂಥದ್ದು, ನಿಸರ್ಗ ಕೇಂದ್ರಿತವಾಗಿರುವಂಥದ್ದು ಅಂತ ಹೇಳ್ಬೋದು. ಗೋಡೆಗಳಿಲ್ಲ, ಸ್ವಚ್ಛ ಗಾಳಿ ಬೆಳಕು, ಮನೆ ಮಾಳಿಗೆ ಅಂತಂದು ಇದು ಒಂದು ಹೈಕು. ಆನಂತರ ಕಾಂಕ್ರೀಟ್ಗಿಂತ 5 ಅಕ್ಷರ, ಮಜಬೂತಾದ ಮನೆ, ಕಾಂಕ್ರೀಟ್ಗಿಂತ ಮಜಬೂತಾದ ಮನೆ, ಸಿಂಹದ ಗುಹೆ. ಇದೆಲ್ಲ ಭಾಳ ನ್ಯಾಚುರಲ್ ಏನಂತಂತಂದರೆ ಮನೆ ಇವು. ಒಂದೇ ಸಾಲ ಸರ್? ಒಂದೇ ಸಾಲು ಇಲ್ಲ, 3 ಸಾಲಿದೆ. ಓಕೆ. ಸುತ್ತಲೂ ನೀರು, ಓಕೆ, ಇದು 5 ಅಕ್ಷರ. ಎರಡನೇ ಸಾಲು ಕುಡಿಯಲು ನೀರಿಲ್ಲ, ಸುತ್ತಲೂ ನೀರು, ಕುಡಿಯಲು ನೀರಿಲ್ಲ, ಪ್ರವಾಹ ಸ್ಥಿತಿ. ಪ್ರವಾಹದಲ್ಲಿ ಇದ್ದೀವಿ, ಸುತ್ತಲೂ ನೀರು, ಕುಡಿಯಲು ನೀರಿಲ್ಲ. ಇದೊಂದು ವಿಪರ್ಯಾಸ ಸಂಗತಿ ಅಂತಂದು ಹೇಳ್ಬೋದು ಮೇಡಮ್. ಆಮೇಲೆ ಇತ್ತೀಚಿನ ವಿಚಾರಗಳನ್ನು ಒಳಗೊಂಡಂತೆ ಗಟ್ಟಿಯೇ ಇಲ್ಲ ಅಂಚೆ ಕಚೇರಿಯ ನಂಟು, ಗಟ್ಟಿಯೇ ಇಲ್ಲ ಅಂಚೆ ಕಚೇರಿ ಅಂಟು, ಸಂಬಂಧಗಳು. ಈಗಿನ ಸಂಬಂಧಗಳ ಕುರಿತಾಗಿ ಹೈಕುನಲ್ಲಿ ಹೇಳ್ತಾ ಇದ್ದೀನಿ ಈ ರೀತಿ. ಆಮೇಲೆ ಟೊಮೆಟೊ ಬೆಲೆ ಪಾತಾಳಕ್ಕೆ ಹೋಯಿತು, ಟೊಮೆಟೊ ಬೆಲೆ ಪಾತಾಳಕ್ಕೆ ಹೋಯಿತು, ರೈತನೂ ಸಹ. ಓಕೆ, ಇಂಥವು ಏನಂತಂದ್ರೆ ಭಾಳ ದೊಡ್ಡ ವಿಚಾರಗಳನ್ನ ಚಿಕ್ಕದಾಗಿ ಭಾಳ ಪಂಚ್ ಆಗಿ ಹೇಳ್ಬೋದು ಅಂತ ಹೇಳ್ಬೋದು ಮೇಡಮ್. ಸರಿ, ಆ ಪುಸ್ತಕ ಕೊಡಿ ಖಂಡಿತವಾಗಿ. ತಾವು ಒಂದಷ್ಟು ಹೆಕ್ಕಿ ಓಕೆ, ನಮ್ಮ ತಂತ್ರಜ್ಞರು ಇದನ್ನು ತೋರಿಸಿದ್ರೆ ನೋಡಿ, ಹೈಕುಗಳು ಇಷ್ಟೇ ಸಹಜ. ಆಸೆಯ ಜಗ, ಅಪರಿಮಿತ ದುಃಖ, ಬುದ್ಧನ ಸಾರ.
ಆಧುನಿಕತೆ ಸಸಿಗಳ ಅಳಲು, ಆಧುನಿಕತೆ ಸಸಿಗಳ ಅಳಲು ಕಟ್ಟಡಗಳು. ಓಕೆ, ಅರ್ಥವೇ ಇಲ್ಲ ಅಸಂಖ್ಯಾತ ಬಯಕೆ ತೀರ ಸೇರದು. ಅಂದ್ರೆ ನೋಡಿ, ಅಂದ್ರೆ ಎಷ್ಟು ಹೈಕು, ಒಂದು ಪುಸ್ತಕವನ್ನ ಸಂಪೂರ್ಣಗೊಳಿಸೋದಕ್ಕೆ ಅದೆಷ್ಟು ಹೈಕುಗಳು ಬೇಕಾಗ್ತವೆ. 555 ಹೈಕುಗಳಿದೆ ಮೇಡಮ್. ಅಂದ್ರೆ ಓಕೆ ಓಕೆ ಓಕೆ. ಅಂದ್ರೆ ನಾವು ಇಂಥದ್ದೊಂದು ಆಲೋಚನೆ ಮಾಡಿರೋದಿಲ್ಲ, ಇಂಥದ್ದೊಂದು ಕ್ರಮ ಇದೆ ಅಂತ ಹೇಳಿ. 5 7 5 ಅಕ್ಷರಗಳನ್ನ ಕೂಡಿರ್ತಕ್ಕಂಥ ಪದಗಳು. ಈಗ ಹೊಸದಾಗಿ ಬರಿತೀವಿ ಅಂತ ಪ್ರಾರಂಭ ಮಾಡೋರು 5 7 5 ಸೂತ್ರನ ಹೈಕನ್ ಪ್ರಾರಂಭ ಮಾಡಬಹುದು. ಹೆಚ್ಚಾಗಿ ನಿಸರ್ಗದ ಮೇಲೆನೆ ಬರೆದ್ರೆ ಚಂದ ಮೇಡಮ್. ಓಕೆ, ಅಂದ್ರೆ ನಿಸರ್ಗ ಜಪಾನ್ ನಲ್ಲಿ ಅವರು ಹುಟ್ಕೊಂಡಿರೋದೇ ಸಾಹಿತ್ಯ ಹುಟ್ಕೊಂಡಿರೋದೇ ನಿಸರ್ಗ ಕೇಂದ್ರಿತವಾಗಿ. ಓಕೆ ಓಕೆ. ನೀವು ಹೆಚ್ಚು ಕಡಿಮೆ ನಿಸರ್ಗ ಮತ್ತೆ ಭಾವನಾತ್ಮಕವಾಗಿ ಹೇಳಿದ್ರೆ ಸಂಬಂಧಗಳು. ಇತ್ತೀಚೆಗೆ ಸಾಹಿತ್ಯ ಅಂದ್ರೆ ಎಲ್ಲವನ್ನು ಒಳಗೊಳ್ಳಬೇಕು, ಪ್ರಸಕ್ತ ವಿದ್ಯಮಾನಗಳನ್ಲಿಕ್ಕೆ ಅದು ಬರೆದಿದೆ. ಚಿಂತೆಯು ಮಾಯಾ, ಮಗುವಿನ ನಗುವ ಕಂಡ ಕ್ಷಣ ತಕ್ಷಣ. ಬಹಳ ಸೊಗಸಾಗಿ. ಸರಿ, ಏನು ಪ್ರೇರಣೆ ಆಯ್ತು ಬರವಣಿಗೆ ಬರಿತಾ ಬರಿತಾ? ನಾವು ಯಾರನ್ನೋ ಒಬ್ರನ್ನ ಆದರ್ಶವಾಗಿ ಇಟ್ಕೊಂಡಿರ್ತೀವಿ. ಬರವಣಿಗೆ ಆಯಾಮ ಅಥವಾ ಡೆಫಿನೇಷನ್ ನಾವೇನು ಹೇಳ್ತೀವಿ, ನಾವು ಬರಿತಾ ಬರಿತಾ ಅದು ಚೇಂಜ್ ಆಗ್ಬಿಡುತ್ತೆ. ತಮಗೂ ಆ ರೀತಿ ಆಗಿದ್ದಿದ್ಯಾ? ಈಗ ಮೊದಲು ನನ್ನ ಆದ್ಯತೆ ಚಿತ್ರಕಲೆ ಇತ್ತು, ನಂತರ ವ್ಯಂಗ್ಯ ಚಿತ್ರ ಆಯಿತು, ನಂತರ ಏನಂತಂದರೆ ಬರಹದಲ್ಲಿ ನಾನು ತೊಡಗಿಸ್ಕೊಂಡೆ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ಅಧ್ಯಯನ. ನಾನು ಹೇಳಿದ್ದೆ ಈಗಾಗಲೇ, ಗ್ರಂಥಾಲಯಕ್ಕೆ ಹೆಚ್ಚೆಚ್ಚು ಹೋಗ್ತಿದ್ದೆ. ಆ ಗ್ರಂಥಾಲಯ ಅಂತಂದ್ರೆ ಒಂದು ಸಾಗರ ಮೇಡಮ್. ಅಲ್ಲಿ ನೀವು ಮನೆಯಲ್ಲಿ ಎಷ್ಟು ಪೇಪರ್ ತರಿಸ್ಬೋದು, ನೀವು ಆಡಲಿ ಅಂದ್ರೆ ಒಂದು 10 ಪೇಪರ್ ತರಿಸ್ಬೋದು. ಆದರೆ ಗ್ರಂಥಾಲಯದಲ್ಲಿ ಅಂತಂದರೆ ಸಾವಿರಾರು ಪತ್ರಿಕೆಗಳನ್ನು, ವಾರ ಪತ್ರಿಕೆ, ದಿನಪತ್ರಿಕೆ ಕಾಣ್ತೀವಿ. ಅಲ್ಲದೆ ಏನಂತಂದರೆ ಲಕ್ಷಾಂತರ ಗಟ್ಟಲೆ ಪುಸ್ತಕಗಳನ್ನು ಕಾಣ್ತೀವಿ ಮೇಡಮ್. ಈ ರೀತಿ ಒಂದು ಮಾತು ನೆನಪು ಬರ್ತದೆ. ಒಬ್ಬರು ಯಾರೋ ಬರೆದಿದ್ದಾರೆ, ಒಂದು ಸಮುದ್ರದ ಮುಂದೆ ನಿಂತೆ ನಾನು ಸಣ್ಣವನಾಗಲಿಲ್ಲ, ಹಿಮಾಲಯದ ಪರ್ವತ ಮುಂದೆ ನಿಂತೆ ನಾನು ಸಣ್ಣವನಾಗಲಿಲ್ಲ ಅಂತ ಕಾಣಲಿಲ್ಲ, ಅನಿಸ್ಲಿಲ್ಲ. ಆದರೆ ಒಂದು ಗ್ರಂಥಾಲಯದ ಮುಂದೆ ನಿಂತಾಗ ನಾನು ಎಷ್ಟು ಸಣ್ಣವನು ಅಂತ ಅನಿಸ್ತದೆ. ಅಂದರೆ ಅದು ಜ್ಞಾನ ಭಂಡಾರ ಮೇಡಮ್. ಈ ರೀತಿ ಏನಂದರೆ ಚಿತ್ರಕಲೆ, ವ್ಯಂಗ್ಯ ಚಿತ್ರ ಬರಹದಲ್ಲಿ, ಮುಖ್ಯ ಬರಹದಲ್ಲಿ ತೊಡಸ್ಲಿಕ್ಕೆ ಕಾರಣ ಅಂತಂದರೆ ನನ್ನೊಳಗಿರ್ತಕ್ಕಂಥ, ನಾನು ಹೋಗಿರ್ತಕ್ಕಂಥ ಗ್ರಂಥಾಲಯ ಅಂತ ಅಂದು ಹೇಳ್ಬೋದು ಮೇಡಮ್. ಓಕೆ, ನಿಮ್ಮ ಮನೆಯ ಗ್ರಂಥಾಲಯ ಹೆಸರು ಇದು? ಇಲ್ಲ, ಇದು ಇಲ್ಲ, ಜಿಲ್ಲಾ ಕೇಂದ್ರ ಗ್ರಂಥಾಲಯ. ಓಕೆ ಸರಿ, ಮತ್ತೊಂದು ವ್ಯಂಗ್ಯ ಚಿತ್ರ ಖಂಡಿತ ಮಾಡ್ತೀನಿ ಮೇಡಮ್. ಹಾಂ, ನೋಡೋಣ. ಯಾಕಂದರೆ ಬಹಳ ಆಸಕ್ತಿದಾಯಕವಾಗಿದೆ. ಸರ್, ಇದುವರೆಗೂ ಎಷ್ಟು ವ್ಯಂಗ್ಯ ಚಿತ್ರಗಳಾಗಿರಬಹುದು? ಆಯ್ತಾ ಮೇಡಮ್, 10,000 to 15,000 ಆಗಿರ್ಬೋದು. ನಾವು ಏನಿಲ್ಲ ಅಂದ್ರೆ ದಿನಕ್ಕೆ ಕನಿಷ್ಠ 5 to 10 ವ್ಯಂಗ್ಯ ಚಿತ್ರ ಬರ್ತೀವಿ ಮೇಡಮ್. ವ್ಯಂಗ್ಯ ಚಿತ್ರ ಬರಲಿಕ್ಕೆ ಈಗೇನು ವಿಷಯಗಳೇನು ಕೊರತೆ ಇಲ್ಲ. ನಮ್ಮ ಜನಪ್ರತಿನಿಧಿಗಳ ಹೇಳಿಕೆಗಳಾಗಿರ್ಬೋದು, ಆಮೇಲೆ ಯಾವುದೋ ಒಂದು ಚಿತ್ರ ವಿಚಿತ್ರ ವರದಿಗಳಾಗಿರ್ಬೋದು, ವಿಷಯಗಳು ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ನಮ್ಮ ನೆರೆಯವರ ಮೇಲೆ ವ್ಯಂಗ್ಯ ಚಿತ್ರ ಬರಿಬೋದು, ಅತ್ತೆ ಸೊಸೆರ ಮೇಲೆ ವ್ಯಂಗ್ಯ ಚಿತ್ರ ಬರೋದು, ಮಾವ ಹಳೆಯನ ಮೇಲೆ ವ್ಯಂಗ್ಯ ಚಿತ್ರ ಬರಿಬೋದು. ಈ ವಿಷಯಗಳೇನು ಕೊರತೆ ಇಲ್ಲ. ಆದರೆ ಪತ್ರಿಕೆಗಳಲ್ಲಿ ಇತ್ತೀಚೆಗೆ ಈ ಹಿಂದಿನಂತೆ ವ್ಯಂಗ್ಯ ಚಿತ್ರಗಳನ್ನು ಪ್ರಕಟಿಸ್ತಾ ಇಲ್ಲ. ನಂಬರ್ ಆಫ್ ಏನು ಪಬ್ಲಿಕೇಶನ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು ವ್ಯಂಗ್ಯ ಚಿತ್ರಗಳದ್ದು. ಓಕೆ, ಸೊ ನಾವು ಒಂದಷ್ಟು ವ್ಯಂಗ್ಯ ಚಿತ್ರಗಳನ್ನು ತೆರೆ ಮೇಲೆ ನೋಡ್ತಾ ಇದ್ದೀವಿ. ಹೌದು ಮೇಡಮ್. ಸರ್, ನಮ್ಮ ಕ್ಯಾಮ್ರಾಗೆ ಫೇವರ್ ಆಗಿ ಆ ರೀತಿ ತೋರಿಸಬಹುದಾ? ಯಾಕಂದ್ರೆ ವೀಕ್ಷಕರಲ್ಲೂ ಕೂಡ ಒಂದಷ್ಟು ಕುತೂಹಲ ಇರುತ್ತೆ. ಮಕ್ಕಳಲ್ಲಿ ವಿಶೇಷವಾಗಿ ಈ ಕಾರ್ಟೂನ್ಗಳಿಂದಲೇ ಪ್ರಾರಂಭ ಆಗುತ್ತೆ ಚಿತ್ರಕಲೆ ಮಾಡಬೇಕು ಅಂತ ಹೇಳಿ. ಸೊ ನೋಡೋಣ, ಒಂದು ಶೀರ್ಷಿಕೆ ಕೊಟ್ಟಿದ್ದಾರೆ. ಓಕೆ ಓಕೆ, ಸುದ್ದಿ ಏನಿದೆ ಅಂತ ಹೇಳಿದ್ರೆ, ಸಾಲ ವಸೂಲಾತಿ ಅಭಿಯಾನ ಪ್ರಾರಂಭ ಆಗಿದೆ. ವ್ಯಂಗ್ಯ ಚಿತ್ರ ಯಾವ ರೀತಿ ಮೂಡುತ್ತೆ ಅಂತ ನೋಡೋಣ. ಜೊತೆಗೆ ಈಗಿನ ನಮ್ಮ ಕಾರ್ಯಕ್ರಮ ನೋಡ್ತಿರುವಂತಹ ಸಾಕಷ್ಟು ಪ್ರೇಕ್ಷಕರಲ್ಲಿ ಕೂಡ ಒಂದು ಆಸೆ ಇರುತ್ತೆ, ಮಕ್ಕಳಿಗೆ ಚಿತ್ರಕಲೆ ಕಲಿಸ್ಬೇಕು ಅಂತ ಹೇಳಿ. ಚಿತ್ರಕಲೆ ಬರೀ ಚಿತ್ರಕಲೆ ಆಯಾಮದಲ್ಲಿ ನೋಡೋದು ಅಥವಾ ಪೇಂಟಿಂಗ್ ಆಗಿ ನೋಡೋದು, ಪೋರ್ಟ್ರೈಟ್ ಆಗಿ ನೋಡೋದು ಒಂದು ಅಭ್ಯಾಸ ಇರುತ್ತೆ. ಯಾವಾಗ ಅದಕ್ಕೊಂದು ಸಾಹಿತ್ಯ ಅಥವಾ ಹಾಸ್ಯದ ಟಚ್ ಕೊಟ್ಟಾಗ, ಮಕ್ಕಳಲ್ಲಿ ಒಂದು ಸೂಕ್ಷ್ಮ ಸಂವೇದನೆ ಬೆಳೆದುಕೊಂಡಾಗ ಈ ರೀತಿ ವ್ಯಂಗ್ಯ ಚಿತ್ರಗಳನ್ನು ಮೂಡಿಸಬಹುದು. ಪ್ರಾಯಶಃ ಯಾರೆಲ್ಲ ಚಿತ್ರಕಲೆ ಕಲಿಸ್ಬೇಕು ಅಂತ ಇರ್ತೀರಿ, ನಮ್ಮ ಸರ್ ಏಕಲವ್ಯನ ಥರ ಕಲ್ತಿದ್ದಾರೆ. ಯಾರನ್ನೇ ಹೋಗಿ ಅಭ್ಯಾಸ ಮಾಡಲಿಲ್ಲ ಅಂದ್ರೂ ಕೂಡ ಅನುಕರಣೀಯವಾಗಿ ಕಲಿತು ಈಗ ಸ್ವತಂತ್ರವಾಗಿ ಬಿಡಿಸ್ತಾ ಇದ್ದಾರೆ. ನೀವು ಮಕ್ಕಳಲ್ಲಿ ಇದೊಂದು ಅಭ್ಯಾಸವನ್ನು ರೂಢಿಸಬಹುದು. ಜೊತೆಗೆ ಸಾಕಷ್ಟು
ಸುದ್ದಿ ಪತ್ರಿಕೆಗಳು ಇವತ್ತು ಇರೋದ್ರಿಂದ ಮೊದಲಿನ ರೀತಿ ನಾವೇನೋ ಒಂದು ಬರ್ದಾಗ ಅದು ಹೋಗಿ ಬೆಂಗಳೂರು ತಲುಪಬೇಕು, ಅಲ್ಲಿ ಸೆಲೆಕ್ಟ್ ಆದ್ರೆ ಪೇಪರ್ನಲ್ಲಿ ಪ್ರಕಟ ಆಗುತ್ತೆ, ಇಲ್ಲಾಂದ್ರೆ ಅದು ನಮ್ಗೆ ವಾಪಸ್ ಅಂಚೆಯಲ್ಲಿ ಬರುತ್ತೆ ಅನ್ನುವಂತಹ ಕಾಲಮಾನ ಇಲ್ಲ. ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳು ವ್ಯಾಪಕವಾಗಿದೆ. ನಾವು ಏನೇ ಒಂದು ಸಣ್ಣ ವಿಚಾರ ಬರೆದ್ರೂ ಕೂಡ ಎಲ್ಲೆಡೆ ಹರಡುವಂತಹ ಶಕ್ತಿ ಇದೆ. ನೀವು ಬರೆದದ್ದು ಪತ್ರಿಕೆ ಪುರವಣಿಗಳಲ್ಲೂ ಪ್ರಕಟ ಮಾಡಬಹುದು, ಇಲ್ಲಾಂದ್ರೆ ನಿಮ್ಮದೇ ಆದಂತಹ ವಾಲ್ ನಲ್ಲಿ ಪ್ರಕಟ ಮಾಡಿದ್ರು ಕೂಡ ಅದಕ್ಕೂ ಕೂಡ ಮನ್ನಣೆ ಸಿಗುತ್ತೆ. ಸೋಷಿಯಲ್ ಮೀಡಿಯಾದು ಹೌದು ಹೌದು ಸರ್. ನನಗೆ ವಿಶೇಷ ಅನ್ಸೋದು ಆ ವ್ಯಕ್ತಿ ಚಿತ್ರಣವೇ ನೋಡಿ. ನಮ್ಮಲ್ಲಿ ಕಾರ್ಟೂನ್ ಅಂದಾಗ ಮೊದಲು ಈ ದಪ್ಪ ಮೂಗು, ದೊಡ್ಡ ಹೊಟ್ಟೆ, ಕೆದರಿದ ಕೂದಲು, ಆ ರೀತಿನೇ ಯೋಚನೆ ಆಗೋದು. ಜೊತೆಗೆ ನಾವೇನೋ ಈ ಒಂದು ನಾವು ಪಾಠ ಎಲ್ಲ ಓದ್ತಾ ಇದ್ವಿ ಸರ್, ಸಾಹಿತ್ಯ ಅಷ್ಟಾವಕ್ರನ ಗುಣ ಅಂತ ಹೇಳ್ತಾ ಇದ್ವಿ. ಹೌದು, ಅದೊಂದು ಸೂತ್ರ ಇದೆ ಅನ್ಸುತ್ತಲ್ಲ ಸರ್? ನೀವು ಚಂದದ ಹುಡುಗಿ ಬಿಡಿಸೋ ಒಂದು ವ್ಯಂಗ್ಯ ಚಿತ್ರ ಬರಿಬೇಕು ನೋಡಿ ಸರ್. ಚಂದದ ಬಿಡಿಸಿದ್ರೆ ಅದು ವ್ಯಂಗ್ಯ ಆಗೋದಿಲ್ಲ. ಹೌದು, ವಿಡಂಬನೆನೇ ಇದ್ರ ಒಂದು ಸೂತ್ರ ಅಲ್ವಾ ಸರ್? ವಿಡಂಬನಾತ್ಮಕವಾಗಿದ್ರೇನೆ ಆ ವ್ಯಂಗ್ಯ ಚಿತ್ರ ರೂಪಿಸೋದಕ್ಕೆ ಸಾಧ್ಯ. ನೋಡಿ, ಒಂದು ಚಂದದ 4 ವ್ಯಕ್ತಿಗಳನ್ನ ಮೂಡಿಸಿದ್ದಾರೆ. ಪ್ರಾಯಶಃ ಇದನ್ನ ಸಾಮಾನ್ಯರು ಬರೆಯೋದಕ್ಕೆ ಅದೆಷ್ಟು ಸಮಯ ಹಿಡಿತಿತ್ತು ಗೊತ್ತಿಲ್ಲ. ಆದ್ರೆ ಈ ಒಂದ್ 2 ನಿಮಿಷನೂ ಸಮಯ ತಗೊಂಡಿಲ್ಲ ಸರ್. 2 ನಿಮಿಷದಲ್ಲಿ ಬಿಡಿಸ್ಬೋದು. ನಾನು ಹೇಳಿದೆ ಸರ್ ಎಷ್ಟು ಗಂಟೆ ಬೇಕಾಗುತ್ತೆ ಅಂತ ಕೇಳ್ತಾ ಇದ್ದೆ. 2 ನಿಮಿಷದಲ್ಲಿ ಬಿಡಿಸ್ತೀವಿ ಅಂತ ಹೇಳಿದ್ರು. 4 ವ್ಯಕ್ತಿಗಳನ್ನ ಚಿತ್ರಿಸಿದ್ದಾರೆ. ಇವಾಗ ಕ್ಯಾಪ್ಷನ್ ಏನ್ ಕೊಡ್ತಾರೆ ಅನ್ನೋದೇ ವಿಶೇಷವಾಗಿ. ಸಾಲ ವಸೂಲಾತಿ ಅಭಿಯಾನದ ಆರಂಭದ ಸುದ್ದಿಗೆ 4 ಜನ ವ್ಯಕ್ತಿಗಳನ್ನು ಚಿತ್ರೀಕರಣ ಮಾಡಿ ಸಾಲ ಹೇಗೆ ವಸೂಲಿ ಮಾಡ್ತಾರೆ, ಅವಾಗ ಏನ್ ಸಬೂಬ್ ಕೊಡ್ತಾರೆ, ನೆರೆಹೊರೆಯವ್ರು ಹೇಗೆ ನೋಡ್ತಾರೆ ಅನ್ನೋದನ್ನು ಚಿತ್ರೀಕರಣ ಮಾಡಿದ್ದಾರೆ. ಅದಕ್ಕೆ ಅಡಿಬರಹ ನೋಡೋಣ. ಓಕೆ, ಕಿರಣ ಬೆಂಗಾಲಿ ಅವರ ಮತ್ತಷ್ಟು ವಿಚಾರಗಳನ್ನು ನೋಡ್ಬೇಕಂದ್ರೆ ಅವ್ರ ಸಾಮಾಜಿಕ ಜಾಲತಾಣಗಳಲ್ಲೇ ನೀವು ಅವ್ರನ್ನ ಫಾಲೋ ಮಾಡಿ ಹಿಂಬಾಲಿಸಿದ್ರೆ ಪ್ರಾಯಶಃ ಗೊತ್ತಾಗುತ್ತೆ ಯಾವ ರೀತಿ ಇವರು ಕೆಲಸವನ್ನ ಮಾಡ್ತಾರೆ, ವ್ಯಂಗ್ಯ ಚಿತ್ರಗಳನ್ನೆಲ್ಲ ಹೇಗೆಲ್ಲ ಯಾವ ಒಂದು ಆಲೋಚನೆ ಮಾಡ್ತಾರೆ ಅಂತ. ಓಕೆ ನೋಡಿ, ಎಷ್ಟು ಸಾಲ ವಸೂಲಾತಿ ಅಭಿಯಾನ ಆರಂಭ, 1-2 ತಿಂಗಳು ನಿಮ್ಮ ಮನೆಯಲ್ಲೇ ಇರ್ತೀವಿ ಮಾವ ಅಂತ. ಜೊತೆಗೆ ನೋಡಿ, ವ್ಯಂಗ್ಯ ಚಿತ್ರಕಾರನ ಸಹಿ ಅನ್ಬಹುದು, ಸಹಿ ಅದನ್ನ ನೋಡಿ ಎಷ್ಟು ಸೊಗಸಾಗಿ ಇದೇನು ಮೇಜ್ ಟೇಬಲ್ ಅಡಿಯಲ್ಲಿ. ಓಕೆ, ಸೊಗಸಾಗಿ ನೋಡಿ. ಮತ್ತೆ ಸಾಲ ಕೇಳೋರಿಗೆ ಹೀಗೆ ಹೇಳಿ ಬಿಡ್ಬೇಡಿ. ಸಾಲ ಮತ್ತೆ ಬಾಡಿಗೆ ಕೇಳೋರಿಗೆ ನಿಮ್ಮ ಮನೇಲೆ ಇರ್ತೀವಿ ಅಂದ್ರೆ ಅದು ಮಾವನ ಮನೇಲೆ ಇರ್ತಾ ಇದಾರೆ ಅಂತ. ಆ ಅಭಿಯಾನ ಮುಗಿಯೋವರೆಗೂ ಇಲ್ಲೇ ಇರ್ತೀವಿ ಅಂತ ಅರ್ಥ ಮೇಡಮ್. ಓಕೆ ಓಕೆ, ಸಾಲ ವಸೂಲಾತಿ ಅಭಿಯಾನ ಆರಂಭ ಆದಾಗ 1-2 ತಿಂಗಳು ನಿಮ್ಮ ಮನೇಲೆ ಇರ್ತೀವಿ ಮಾವ. ಆರಂಭ ಆಗಿದೆ, ಹಂಗಾಗಿ ಇಲ್ಲಿ 1-2 ತಿಂಗಳ ಕಾಲ ಕಳಿತೀವಿ ಅಂತ. ಓಕೆ, ಸೊಗಸಾಗಿದೆ ಸೊಗಸಾಗಿದೆ. ಸೊ ಅಂದ್ರೆ ಅದು ಇದು ಅಂತಿಲ್ಲ, ತುಂಬಾ ಪ್ರಶಂಸೆಗೆ ಪಾತ್ರ ಆಗಿರುವಂತಹ ಸಾಕಷ್ಟಿದೆ ಮೇಡಮ್. ಆ ಪತ್ರಿಕೆಲೆಲ್ಲ ಪ್ರಕಟ ಆಗ್ತವೆ, ಅದೆಷ್ಟು ಜನರನ್ನು ತಲುಪಿದ್ದೇವೆ ಅಂತ ಓದುಗರಿಗೆ ಗೊತ್ತಿರುತ್ತೆ ಮೇಡಮ್. ಮತ್ತೆ ಇನ್ನೊಂದಂದ್ರೆ ನೀವು ಜಾಗೃತಿ ಕೂಡ ಬರ್ದಿದ್ರಿ. ನಾನು ಅವಾಗ ಮತದಾನದ ಕುರಿತು ನೋಡ್ತಾ ಇದ್ದೆ, ಒಂದು ವೋಟಿಂಗ್ EVM ಏನದು ಹೇಳ್ತೀವಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬೇಡ ನನ್ನ ಮೇಲೆ ಅನುಮಾನ ತಪ್ಪದೆ ಮಾಡಿ ಮತದಾನ ಅಂತ EVM ಮಷಿನೇ ಹೇಳ್ತದೆ. ನಮ್ಮ ಕಾರ್ಟೂನ್ ಅಲ್ಲಿ ಎಲ್ಲವೂ ಮಾತಾಡ್ತೇವೆ, ಪ್ರಾಣಿಗಳು ಮಾತಾಡ್ತೇವೆ, ಪಕ್ಷಿಗಳು ಮಾತಾಡ್ತೇವೆ, ವಸ್ತುಗಳು ಮಾತಾಡ್ತೇವೆ. ಇಲ್ಲಿ EVM ಮಷಿನ್ನೇ ನಾನು ರಾಯಚೂರು ಜಿಲ್ಲಾಡಳಿತಕ್ಕೆ ಕಡ್ಡಾಯ ಮತದಾನಕ್ಕಾಗಿ ಜಾಗೃತಿ ನಿಟ್ಟಿನಲ್ಲಿ 2 ಬಾರಿ ಏನಂತಂದ್ರೆ ಮತದಾನ ಜಾಗೃತಿಯನ್ನು ಮಾಡಿದ್ದೇನೆ. ನಮ್ಮ ಮತ ಮಾರಾಟಕ್ಕಿಲ್ಲ ಅಂತ ಬೋರ್ಡೆ ಹಾಕಿ ಬಿಟ್ಟಿದ್ದಾರೆ ಅವರು, ಜಾಗೃತ ಮತದಾರತ. ಈ ರೀತಿಯಾಗಿ ರಾಯಚೂರು ಜಿಲ್ಲಾಡಳಿತ ಸಾಕಷ್ಟು ಮಾಡಿದ್ದೀನಿ ಮೇಡಮ್. ಬಹಳ ಸೊಗಸಾಗಿ ಇದೆ ಸರ್. ಇದು ನೋಡಿ, ರಸ್ತೆ ಮೇಲೆ ಯಾರೋ ಪಟಾಕಿ ಹಚ್ಚಿದ್ರು, ಅದನ್ನ ನೋಡದೆ ಇದ್ದ ಸಲುವಾಗಿ ಹೀಗಾಯ್ತು. ಓಕೆ ಸರಿ, ಓಕೆ. ನಾವು ಗಜಲ್ ಬಗ್ಗೆ ಮಾತನಾಡಿದ್ವಿ, ಹೈಕುಗಳ ಬಗ್ಗೆ ಮಾತಾಡಿದ್ವಿ, ವ್ಯಂಗ್ಯ ಚಿತ್ರಗಳ ಬಗ್ಗೆ ಮಾತನಾಡ್ತಲೇ ಇದ್ದೀವಿ, ಅದೊಂದು ಮುಗಿದ ವಿಚಾರ. ಇದ್ರ ಜೊತೆಗೆ ತಮ್ಮಲ್ಲಿ ಒಬ್ಬ ಕಾದಂಬರಿಕಾರ ಕೂಡ ಇದ್ದಾರೆ. ಸೊ ಕಾದಂಬರಿ ಅಂದ್ರೆ ಒಂದು ತಪಸ್ಸಿದ್ದ ಹಾಗೆ, ತಾಳ್ಮೆ ಬೇಕು. ಹೌದು, ನಾವ್ ಏನೋ ಒಂದ್ 2 ಸಾಲ ಬರಿತೀವಿ ಅಂತ ಹೇಳ್ದಾಗ್ಲೇ ಮುಚ್ಚಿಟ್ ಬಿಡ್ತೀವಿ. ಕಾದಂಬರಿ ಪುಟಗಟ್ಟಲೆ ಬರಿಬೇಕಾಗುತ್ತೆ, ತಿರುವುಗಳು ಬೇಕಾಗುತ್ತೆ, ಒಂದ್ ಸನ್ನಿವೇಶನ ಬಹಳ ಸೊಗಸಾಗಿ ಕಟ್ಕೊಡ್ಬೇಕಾಗುತ್ತೆ. ನೀವು ಯಾರ ಕಾದಂಬರಿಗಳ ಪ್ರೇರಿತ
ಓದಿದ್ರೆ ವೀರಭದ್ರಪ್ಪ ಅವ್ರನ್ನ? ಕುಂ ವೀರಭದ್ರಪ್ಪ ಅವ್ರದ್ದು ಹೆಚ್ಚಾಗಿ ಓದಿದ್ದೀನಿ ಮೇಡಮ್. ಓಕೆ. ಸೊ ಹೇಳಿ, ಭೂಮಿ ಬಗ್ಗೆ ಹೇಳಿ. ಭೂಮಿ ನನ್ನ ಕಾದಂಬರಿ ಮೇಡಮ್. ಇದು ಮುಖಪುಟದಲ್ಲೇ ಇದೆ. ಮಹಿಳೆಯ ಒಂದು ಹೋರಾಟ. ಆ ಮಹಿಳೆ ಏನಂತಂದರೆ ಯಾವ ರೀತಿಯಾಗಿ ಮೊದಲು ಗಂಡನ ಆಶ್ರಯ ಇರ್ತದೆ, ಗಂಡ ಹೋದ ನಂತರ ತಾನು ಯಾವ ರೀತಿಯಾಗಿ ಮುಂಚೂಣಿಯಲ್ಲಿದ್ದು ಫೇಸ್ ಮಾಡಿ ಹೋರಾಟ ಮಾಡಿ ತನಗೇನು ದಕ್ಕಬೇಕು ಅದನ್ನು ದಕ್ಕಿಸ್ಕೊಂಡು ಏನಂತಂದರೆ ಆಯಾಮದಲ್ಲಿ ಏನೆಲ್ಲ ಆಗಿ ಹೋಗ್ತದೆ ಅನ್ನೋದು ಭೂಮಿ ಅಂತಂದು. ಭೂಮಿ ಅಂತಂದರೆ ತಾಳ್ಮೆ ಬೇಕಾಗ್ತದೆ. ಅಷ್ಟು ತಾಳ್ಮೆಯನ್ನು ಇಟ್ಕೊಂಡು ಛಲದಿಂದ ಹೋರಾಟ ಮಾಡೋದೇ ಈ ಒಂದು ಭೂಮಿಯ ಕಥಾ ಹಂದರ ಅಂತ ಹೇಳ್ಬೋದು ಮೇಡಮ್. ಹೇಗೆ ಮಾಹಿತಿ ಅಥವಾ ಹೆಕ್ತಿರಿ ಏನೋ ಒಂದು ತಿರುವು ಬರ್ತಿರಲ್ಲ, ಕ್ಲೈಮ್ಯಾಕ್ಸ್ ಬರ್ತಿರಲ್ಲ. ಹೌದೌದು. ಅದಕ್ಕೆ ನಾವು ಸ್ವಲ್ಪ ಬಿಡುವು ಕೊಡೋದು ಮೇಡಮ್. ಇಂದಲೇ ಒಮ್ಮೆಲೆ ಬರಿತಾ ಹೋಗ್ಬಾರ್ದು ಮೇಡಮ್. ನಮ್ಗೆ ಅದು ಸಮಯ ಹೊಳಿಲಿಕ್ಕೆ, ಆ ವಿಷಯ ಹೊಳಿಲಿಕ್ಕೆ ಏನಂತಂದ್ರೆ ಸ್ವಲ್ಪ ಬ್ರೇಕ್ ತೊಗೋಬೇಕಾಗ್ತದೆ ಮೇಡಮ್. ಹಾಗೇ ಬರ್ದ್ರೆ ಏನಾಗ್ತದೆ, ಅದು ಅಷ್ಟೊಂದು ಗಟ್ಟಿಯಾದ ಬರ ಆಗೋದಿಲ್ಲ. ಇದು ಸುಮಾರು ನಾನು 4-5 ತಿಂಗಳ ಬರ್ದಿದ್ದೆ ಮೇಡಮ್ ಭೂಮಿ ಕಾದಂಬರಿ. ಕಳೆದ ವರ್ಷ ಬಂದಿರೋದು ಮೇಡಮ್ ಅದು. ಓಕೆ ಸರ್, ಇನ್ನು ಪಕ್ಷಿ ಛಾಯಾಗ್ರಹಣದ ಬಗ್ಗೆ ಮಾತನಾಡಬೇಕು. ತಮ್ಮ ಇಷ್ಟದ ಕ್ಷೇತ್ರ. ಸುಮಾರು 20 ವರ್ಷ, 8 ವರ್ಷನ 20 ವರ್ಷ? 8 ವರ್ಷ. ಓಕೆ. ಸೊ ಎಂತೆಂತ ಚಂದದ ಫೋಟೋಗಳನ್ನು ಸೆರೆ ಹಿಡಿದಿದ್ದೀರಿ, ಅದು ರಾಯಚೂರಿನಲ್ಲಿ ಸೆರೆ ಹಿಡಿದಿದ್ದೀರಿ. ಪಕ್ಷಿಗಳಿಗೆಲ್ಲ ನೀರುಂಟಾ? ನೀರುಂಟು ಮೇಡಮ್. ನೀರಿದ್ದು ಬಂತು ನೋಡಿ. ಓಕೆ. ನಮ್ಮ ರಾಯಚೂರು, ನೀವು ಆರಂಭದಲ್ಲಿ ಹೇಳ್ತಾ ಇದ್ರು ಬಿಸಿಲೂರು ಅಂತಂದು. ಬಿಸಿಲೂರನ್ನ ಇದ್ದರೂ ಕೂಡ ಏನಂತಂದರೆ ನಮ್ಮ ರಾಯಚೂರು ಸಂಪದ್ಭರಿತವಾದ ನೆಲ. ಸಾಹಿತ್ಯಿಕವಾಗಿ, ಐತಿಹಾಸಿಕವಾಗಿ, ಭೌಗೋಳಿಕವಾಗಿ ಏನಂತಂದ್ರೆ ನಮ್ಮ ರಾಯಚೂರು ಭಾಳ ಪ್ರಸಿದ್ಧಿಯನ್ನು ಪಡೆದೆ ಅಂತ ಹೇಳೋದು. ಇಂಥ ಬಿಸಿಲೂರಿನಲ್ಲಿ ಏನಂತಂದರೆ 150ಕ್ಕೂ ಹೆಚ್ಚು ಬಗೆಗಿನ ಪ್ರಭೇದದ ಪಕ್ಷಿಗಳನ್ನು ನಾನು ನನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದೇನೆ. ಇಲ್ಲೇನಂತಂದರೆ ಇಲ್ಲಿ ಸ್ಥಳೀಯ ಪಕ್ಷಿಗಳನ್ನು ಒಳಗೊಂಡು ವಿದೇಶದಿಂದ ಪಕ್ಷಿಗಳು ಬರ್ತವೆ ಮೇಡಮ್. ರಾಜಹಂಸ ಆಗಿರ್ಬೋದು, ಪಟ್ಟೆತಲೆ ಹೆಬ್ಬಾತ ಆಗಿರ್ಬೋದು, ಈ ರೀತಿಯ ಬೇರೆ ಬೇರೆ ಪ್ರಕಾರದ ಪಕ್ಷಿಗಳು ಬರ್ತವೆ ಅಂತ. ನಮ್ಮ ರಾಯಚೂರಿನ ಮನ್ಸಲಾಪುರ ಮತ್ತು ಮರ್ಚೆಟ್ ಕೆರೆಗಳಿದೆ. ರಾಯಚೂರು ನಗರದಿಂದ ನೀವು 5 ಕಿಲೋಮೀಟರ್ ಹೋದ್ರೆ ಸಾಕು, ಹೆಚ್ಚು ಅಂತರ ಇಲ್ಲ. ನೀವು ಕ್ಯಾಮ್ರಾ ಹಾಕೊಂಡು ಸಿಟಿ ಬಿಟ್ಟು ಹೋಗೋದೇ ಒಂಥರ ಮಧುರ ಅನುಭವ ಮೇಡಮ್. ಜನಗಳಿಲ್ಲದ ನೆಲ ಭಾಳ ಚಂದ ಇರ್ತದೆ ಕಾಡಲ್ಲಿ. ಇದು ಏನಂತಂದ್ರೆ ನಾವು ಹೋದಾಗ ಬರೀ ಪಕ್ಷಿ ಮಾತ್ರವಲ್ಲ, ಸುತ್ತಮುತ್ತಲಿನ ಎಲ್ಲ ಸನ್ನಿವೇಶಗಳನ್ನ ಇದು ಮಾಡ್ತೀವಿ. ಸರ್, ಒಂದಷ್ಟು ಪಕ್ಷಿಗಳ ಹೆಸರಿಸಬಹುದಾ ಅಂತ ಹೇಳ್ಬೋದು. ಇದು ವುಡ್ ಪೀಕರ್, ಇದು ಪೇಂಟೆಡ್ ಸ್ಟ್ರೋಕ್, ಬಣ್ಣದ ಅಕ್ಕಿ. ಇದು ಇದು ವಿದೇಶದಿಂದ ಮಂಗೋಲಿಯಾದಿಂದ ಬರ್ತದೆ. ಪಟ್ಟೆತಲೆ ಹೆಬ್ಬಾತ ಅಂತ, ಬಾರ್ ಹೆಡೆಡ್ ಗೂಸ್ ಅಂತ ಹೇಳ್ತೀವಿ. ಸಾವಿರಾರು ಕಿಲೋಮೀಟರ್ ಇಂದ ನಮ್ಮ ರಾಯಚೂರಿಗೆ ಕೆರೆಗೆ ಬರ್ತದೆ ಮೇಡಮ್. ಈಗ ಬಂದಿದೆ. ಈಗ ಸ್ವಲ್ಪ ಇದು ಸ್ಪೂನ್ ಬಿಲ್ ಅಂತ ಹೇಳ್ತೀವಿ ಮೇಡಮ್. ಚಮಚದ ಆಕಾರ ಇರ್ತದೆ, ಸ್ಪೂನ್ ಬಿಲ್ ಅಂತ. ಆಹಾರ ಹೆಕ್ಕೋದಕ್ಕೆ? ಆಹಾರ ಹೆಕ್ಕೋದಕ್ಕಿಲ್ಲ, ಅದು ಇರೋದು ಹಾಗೆ ಫ್ಲಾಟ್ ಇರ್ತದೆ ಕೊಕ್ಕು ಬಿಲ್. ಇದು ಸರ್, ಇದು ಸ್ಪೈಡರ್ ಅಂತ ಬರ್ತದೆ ಮೇಡಮ್. ಇದು ನೆಕ್ಸ್ಟ್ ಈಗಲ್ ಮೇಡಮ್. ಈಗಲ್ ಪ್ರಕಾರದಲ್ಲಿ ಬ್ರಾಹ್ಮಿಣಿ ಕೈಟ್ ಅಂತಂದಿದ್ದು. ಆಮೇಲೆ ಇದು ರಿವರ್ ರೋಲರ್ ಅಂತ ಬರ್ತದೆ ಮೇಡಮ್. ಇದು ಫ್ಲವರ್ ಅಂತಂದಿದ್ದು ಗಿಳಿಗಳು. ಗಿಳಿ ಎಲ್ಲ ಸರಿ ಹಿಡಿಯೋದಕ್ಕೆ. ಸರ್, ನನ್ಗನ್ಸೋದು ಈ 8 ವರ್ಷಗಳ ಹಿಂದೆ ನೀವು ತೆಗೆದಂತಹ ಚಿತ್ರಗಳನ್ನ ಇವತ್ತು ನೋಡಿದಾಗ ಯಾವ್ದಾದ್ರು ಪ್ರಭೇದಗಳು ಇಲ್ಲ, ಕಾಣಿಸ್ತಿಲ್ಲ ಅನ್ನೋ ಥರದ್ದು ಏನಾದರೂ ಇದೆಯಾ? ಅಂದರೆ ಪ್ರಭೇದ ಇಲ್ಲ ಅನ್ನೋದಕ್ಕಿಂತ ಅವುಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳೋದು. ನಾನು ಆರಂಭದಲ್ಲಿ ಹೋದಾಗ ಪೇಂಟೆಡ್ ಸ್ಟ್ರೋಕ್ ಪಕ್ಷಿಗಳು 100 ಸಂಖ್ಯೆಯಲ್ಲೇ ಕಾಣ್ತಿದ್ವಿ. ಇವತ್ತು 10 ಸಂಖ್ಯೆಯಲ್ಲೇ ಕಾಣ್ತಾ ಇದ್ವಿ. ಇದಕ್ಕೆ ಕಾರಣ ನಾವೇ ಮನುಷ್ಯರೇ. ಹೊಲಗಳೆಲ್ಲ ಏನಂತ ನಿವೇಶನಗಳಾಗ್ತಾ ಇದ್ದಾವೆ, ಹೆಚ್ಚು ಕ್ರಿಮಿನಾಶಕಗಳನ್ನು ಬಳಸ್ತಾ ಇದ್ದೀವಿ. ಎಲ್ಲ ಕಾರಣದಿಂದ ಬೇಟೆ ಕೂಡ ಆಡ್ತಾರೆ. ಇವೆಲ್ಲ ಕಾರಣದಿಂದ ಅವುಗಳ ಸಂತತಿ ಕಡಿಮೆ ಆಗ್ತದೆ. ಇದು ನೀರು ಕೋಳಿ. ಇದು ಕೋಳಿ, ನೀರು ಕೋಳಿ ಅಂತ ಹೇಳ್ತೀವಿ, ಸ್ವಾಪೆನ್ ಅಂತ ಹೇಳ್ತೀವಿ ಮೇಡಮ್. ಇದು ಇದು ವಾಟರ್ ಬರ್ಡ್, ಇದು ಮುಂಗುಸಿ. ನಾವೆಲ್ಲ ಹೋದಾಗ ಏನೇನು ಕಾಣ್ತಾವೆ ಅವನ್ನೆಲ್ಲ ನನ್ನ ಕ್ಯಾಮ್ರಾ ಸೆರೆ ಹಿಡಿತು ಮೇಡಮ್. ಇದು ಬತ್ತಿ ಹೋದ ನಮ್ಮ ಮಾವಿನ ಕೆರೆ, ರಾಯಚೂರು ನಗರದಲ್ಲಿ ಮಾವಿನ ಕೆರೆ, ಈ ಬೇಸಿಗೆಯಲ್ಲಿ ತೆಗೆದಿರೋದು ಮೇಡಮ್. ಇದು ಬಾತ್ಕೋಳಿ. ಏನು ಮುಖ್ಯ ಆಗುತ್ತೆ ಸರ್, ಒಬ್ಬ ಛಾಯಾಗ್ರಾಹಕ ಒಂದ್ ಚಂದದ ಫೋಟೋ ಸೆರೆ ಹಿಡಬೇಕಾಗತ್ತೆ. ಅದೇ ಒಬ್ಬ ಪಕ್ಷಿ ಛಾಯಾಗ್ರಾಹಕ ಅಲ್ಲಿ ಹೋಗಿ ಹುಡುಕಾಟ ಮಾಡಬೇಕಾಗುತ್ತೆ. ಸೊ ತಾವು ಪರಿಸರದ ಆಸುಪಾಸಿನಲ್ಲೇ ಒಂದು ಫೋಟೋಗಳನ್ನು ತೆಗೆದಿರೋದ್ರಿಂದ ಏನ್ ಮುಖ್ಯ ಆಗುತ್ತೆ ಒಬ್ಬ ಛಾಯಾಗ್ರಾಹಕ? ಬಹಳ ಜನ ಅನ್ಕೋತಾರೆ ಕ್ಯಾಮ್ರಾ ಹಾಕಿದ ತಕ್ಷಣ ಇದಕ್ಕೆಲ್ಲ ಸಿಕ್ಕಿಬಿಡ್ತಾವೇನೋ ಅಂತ. ಆಮೇಲೆ ಬಹಳ ಜನ ನಾವು ಬರ್ತೀವಪ್ಪ ನಿಮ್ಮ ಜೊತೆ ಅಂತಂದು. ಅದು ಅಷ್ಟು ಸುಲಭ ಅಲ್ಲ. ಯಾಕಂತಂದ್ರೆ ನಾವು ಗಂಟೆಗಟ್ಟಲೆ ಕಾಯಬೇಕಾಗ್ತದೆ. ಒಂದು ಪಕ್ಷಿ ಸಲುವಾಗಿ ವರ್ಷಾನುಗಟ್ಟಲೆ ಕಾಯಬೇಕಾಗ್ತದೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಗಂಧದ ಗುಡಿ ಸಿನಿಮಾದಲ್ಲಿ ಅಮೋಘ ವರ್ಷ ಇರ್ತಾರೆ ಜೊತೆಗೆ. ಅವರೊಂದು ಫೋಟೋವನ್ನು ತೋರಿಸ್ತಾ, ವೈಲ್ಡ್ ಲೈಫ್ ಫೋಟೋ ತೋರಿಸ್ತಾ ಹೇಳ್ತಾ ಇದ್ದಾರೆ. ಈ ಪಕ್ಷಿ ಇದು ಏನು ಫೋಟೋ ನೋಡ್ತೀರ, ಇದು 1 ಗಂಟೆಯ ಶ್ರಮವನ್ನು ನೀವು ನೋಡ್ತಾ ಇದ್ದೀರ ಅಂತಂದು. ಒಂದು ಪಕ್ಷಿ ಅಂತ 1 ಗಂಟೆ ಕಾದಿರ್ತೀವಿ, ನೀವು 1 ಗಂಟೆ ಶ್ರಮ ನೋಡ್ತಾ ಇದ್ದೀರ ಅಂತಂದು. ನೀವು ಸುಮಾರು 10ರಿಂದ 20 ನೋಡ್ತಾ ಇದ್ದೀರ ಅಂತಂದರೆ ನೀವು 1 ತಿಂಗಳ ಶ್ರಮ ನೋಡ್ತಾ ಇದ್ದೀರ ಅಂತ ಅರ್ಥ. ಇದು ಇಂಡಿಯನ್ ಫ್ಲೈ ಕ್ಯಾಚರು.
ಇದು ರೆಡ್ ಸ್ಟಾರ್ಟ್. ಈ ರೀತಿ ಏನಂತಂದ್ರೆ ನಮ್ಮ ರಾಯಚೂರು ಭಾಳ ಪಕ್ಷಿ ಲೋಕ ದೊಡ್ಡದಿದೆ ಅಂತ ಹೇಳ್ಬೋದು. ನರಿ ಇದೆ, ಅದು ನಗರದಲ್ಲೇ ಇದೆ. ಅದು ಇಂದ ನೋಡು, ಇದು ರಾಜಹಂಸ ಮೇಡಮ್, ಫ್ಲೆಮಿಂಗೋಸ್ ಅಂತ ಹೇಳ್ತೀವಿ. ಭಾಳ ಉದ್ದನೆಯ ಕೊಕ್ಕನ್ನು ಹೊಂದಿ ಈ ವಲಸೆ ಹಕ್ಕಿಗಳು ಮೇಡಮ್. ಇವು ಬೇರೆ ದೇಶದಿಂದ ಬರ್ತವೆ. ಅಂದ್ರೆ ಅವು ಸಂಚಾರ ಮಾಡ್ಕೊಂಡೇ ಇರುತ್ತೆ ವರ್ಷ ಪೂರ್ತಿ, ಇಲ್ಲಿಂದ ಅಲ್ಲಿಗೆ. ಇಲ್ಲಿಂದ ಬಂದು ಮತ್ತೆ ಪುನಃ ಹೋಗ್ತವೆ ಮೇಡಮ್. ಅಲ್ಲಿ ಚಳಿ ಅಧಿಕ ಆದಾಗ ಇವು ಬ್ಲ್ಯಾಕ್ ಇವು ಅಂತ ಹೇಳ್ತೀವಿ. ರಾಯಚೂರಿಂದ ಹೊರ ವಲಯದಲ್ಲಿ ಅಂತ ಹೇಳ್ಬೋದು. ಓಕೆ ಸರಿ, ಇದೇನೋ ಸೀನರಿ ಬಿಡಿಸಿರೋ ರೀತಿ ಇದೆ. ಇದು ಫ್ಲೈಯಿಂಗ್ ಮೋಡ್ ಮೇಡಮ್. ಇದು ರಾಜಹಂಸಗಳದ್ದು. ಪಕ್ಷಿಗಳ ಲೋಕನೇ ಭಾಳ ಚಂದ ಮೇಡಮ್. ಹೌದೌದು. ಎಲ್ಲಿ ಮನುಷ್ಯರು ಇರೋದಿಲ್ಲ, ಆ ನಿಸರ್ಗ ಭಾಳ ಚೆನ್ನಾಗಿರ್ತದೆ. ಮನುಷ್ಯ ಎಲ್ಲೆಲ್ಲಿ ಹೆಜ್ಜೆ ಇಡ್ತಾ ಹೋಗ್ತಾನೆ ಅಲ್ಲೆಲ್ಲ ನಾಶ ಆಗ್ತಾ ಹೋಗ್ತಾನೆ ಅಂತ ಹೇಳ್ಬೋದ್ರಿ. ಇನ್ನ ಏನ್ ಕ್ಲಿಕ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಮ್ ರಾಯಚೂರಲ್ಲಿ ಇದೆ, ಆದ್ರೆ ನನ್ನ ಕಣ್ಣಿಗೆ ಇನ್ನ ಸಿಗ್ತಾ ಇಲ್ಲ. ಕೆಲವು ಪ್ರಭೇದದ ಪಕ್ಷಿಗಳಿದಾವೆ, ಲೆಸರ್ ಫ್ಲೆಮಿಂಗೋ ಅಂತ ಬರ್ತವೆ. ರಾಜಹಂಸ ಇದಾವೆ, ಅದರಲ್ಲಿ ಗಿಡ್ಡನೇವು ಬರ್ತವೆ. ಅದು ಯಾವಾಗೋ 7 ವರ್ಷಕ್ಕೆ ಅಂತೆಲ್ಲ. ಇದು ಬಹಳ ಅಪರೂಪ ಮೇಡಮ್. ಅದು ಮೀನು, ಹಾವು ಮೀನು ಹಿಡಿತು. ನಾನು ಪಕ್ಷಿಗೆ ಹೋದಾಗ ಅಲ್ಲೆಲ್ಲ ನೋಡದೆ ಸುತ್ತಾಡದೆ ಯಾವುದು ಪಕ್ಷಿ ಸಿಗಲಿಲ್ಲ. ಭಾಳಷ್ಟು ಸಲ ಹೋದಾಗೆಲ್ಲ ಪಕ್ಷಿ ಸಿಗಲ್ಲ ಮೇಡಮ್, ಭಾಳಷ್ಟು ಕಾಯ್ಬೇಕಾಗ್ತದೆ. ಹೋದಾಗ ಪಕ್ಷಿ ಸಿಗಲಿಲ್ಲ. ಸಾಮಾನ್ಯ ನೀರು ಬಳಿ ಏನಾದರೂ ಇರ್ತವೆ ಅಂತ ನೀರು ಬಳಿ ಹೋದೆ. ಒಂದು ಭಾಳ ಆಳಾಗ ಒಂದು ಹಳ್ಳ ಇತ್ತು ಮೇಡಮ್, ದೊಡ್ಡದು ಹಳ್ಳ ಇದೆ, ಭಾಳ ದೊಡ್ಡದು. ಅಲ್ಲಿ ಒಂದು ಮೀನು ತೇಲ್ಕೊಂಡು ದಡ ಸೇರ್ತು. ನಮ್ಮ ಮೇಲಿಂದ ನೋಡಿ ಅದು ಹೇಗೆ ಸಾಧ್ಯ ಮೀನು ಹಿಂಗೆ ತೇಲ್ಕೊಂಡು ದಡ ಸೇರ್ಲಿಕ್ಕೆ ಅಂತ ಭಾಳ ಕ್ಯಾಮ್ರಾದಲ್ಲಿ ನೋಡಿದಾಗ ಸೂಕ್ಷ್ಮ ಗಮನಿಸಿದಾಗ ಒಂದು ಹಾವು ಬೇಟೆ ಆಡಿ, ಅದು ನೀರುಳ್ಳಿ ಹಾವು ಅಂತ ಹೇಳ್ತೀವಿ ಮೇಡಮ್, ಅದು ಬೇಟೆ ಆಡಿ ದಡಕ್ಕೆ ಒಯ್ದಿದೆ. ಇದನ್ನು ಇಡಬೇಕಲ್ಲ, ಕ್ಯಾಚ್ ಮಾಡ್ಬೇಕಲ್ಲ ಅಂತಂದು ಆ ರೈತರು ಅಲ್ಲಿ ಯಾರು ಹೋಗ್ಬಾರ್ದು ಅಂತೇಳಿ ಹಳ್ಳಕ್ಕೆ ಹೋಗ್ಬಾರ್ದು ಅಂತ ಬಂದ್ ಮಾಡಿದ್ರು ದಾರಿ, ಮುಳ್ಳು ಬೇಲೆ ಹಾಕಿ. ಅದನ್ನು ತೆಗೆದು ಏನಂತಂತಂದರೆ ಆ ದಡಕ್ಕೆ ಹೋದೆ ಮೇಡಮ್. ಅದು ನನ್ನ ನೋಡಿದ ತಕ್ಷಣ ಮತ್ತೆ ನೀರಲ್ಲೇ ಹೋಯ್ತು. ಅದು ಹಿಡ್ಕೊಂಡು ಮೀನನ್ನು ಹಿಡ್ಕೊಂಡು ನೀರಲ್ಲೇ ಹೋಯ್ತು. ನಾನು ದಡದಲ್ಲೇ ಕೂತು ಕ್ಯಾಮ್ರಾವನ್ನು ರೆಡಿ ಮಾಡಿ ಇಟ್ಕೊಂಡು ಕುಂತಿದ್ದೆ. ಅದು ಎಷ್ಟೊತ್ತಿದ್ದರೂ ಒಳಗೆ ಹೋಗಿತ್ತು. ಅದು ಮೇಲೆ ಬರೋ ತನಕ ಕಾದೆ. ಅದು ಮೇಲೆ ಬರಲೇಬೇಕು, ಯಾಕಂದರೆ ಒಳಗಡೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಮೀನನ್ನು. ಅದಕ್ಕೆ ನಾನು 1 ನಿಮಿಷ 2 ನಿಮಿಷ ಕಾದೆ. ಅದು ಮೀನನ್ನು ಹಿಡ್ಕೊಂಡು ಮೇಲೆ ಬಂತು. ಕಂಟಿನ್ಯೂಸ್ ಶಾಟ್ ಹೊಡೆದೆ. ಅದು ನೋಡ್ತಾ ನೋಡ್ತಾ ನನ್ನ ಕ್ಯಾಮ್ರಾದ ಇಲ್ಲೇ ಇದೆ ಏನೋ ಅನಿಸ್ತದೆ, ಹೆದರಿಕೆ ಆಗ್ತದೆ. ಆದರೂ ಇದು ಮತ್ತೆ ಸಿಗಲ್ಲ ಈ ಶಾಟ್ ಅಂತೇಳಿ ಕಂಟಿನ್ಯೂಸ್ ಶಾಟ್ ತೆಗೆದೆ. ನನ್ನ ನೋಡ್ತು. ನಾನು ಅದಕ್ಕೇನಾಗ್ತದೆ, ಪ್ರಾಣಿ ಪಕ್ಷಿಗಳಾಗಿ ನಮ್ಮಿಂದ ಅಪಾಯ ಇಲ್ಲ ಅಂತ ಅವಕ್ಕೆ ಗೊತ್ತಾದಾಗ ನಮ್ಮ ಜೊತೆ ಫ್ರೆಂಡ್ಲಿ ಆಗಿರ್ತವೆ. ಅದು ನನ್ನ ನೋಡ್ತು, ನನ್ನ ಪಕ್ಕದಲ್ಲೇ ಬಂತು, ಮೀನನ್ನು ನುಂಗ್ಕೆ ಪ್ರಯತ್ನ ಮಾಡ್ತು. ನನ್ನ ಫೋಟೋಗಳನ್ನು ತೆಗೆದು ಅದಕ್ಕೇನು ಡಿಸ್ಟರ್ಬ್ ಮಾಡಲಾರ್ದಂಗೆ ಮತ್ತೆ ನಾನು ವಾಪಸ್ ಬಂದೆವು. ಇದು ಪಕ್ಷಿಗೆ ಹೋದಾಗ ನಾವು ಆ ಕಾಡಿಗಾಗಲಿ ಕಾಡು ಪ್ರಾಣಿ ಪಕ್ಷಿಗಳಿಗಾಗಿ ಏನು ನಾವು ಡಿಸ್ಟರ್ಬ್ ಮಾಡಬಾರ್ದು. ಇದು ರೆಡ್ ಮುನಿಯಾ ಅಂತಂದು. ಫೋಟೋಗಳನ್ನು ನೋಡೋದೇ ಒಂದು ಖುಷಿ ಅನ್ಸುತ್ತೆ ಸರ್, ಅಷ್ಟು ಸುಂದರವಾಗಿ. ರೆಡ್ ಮುನಿಯಾ ಇದು ಭಾಳ ಚಿಕ್ಕದಾಗಿರುತ್ತೆ, ಗುಬ್ಬಿಕ್ಕಿಂತಲೂ ಭಾಳ ಚಿಕ್ಕದು ಮೇಡಮ್. ಆಮೇಲೆ ಇದು ಒಂದು ಕಡೆ ನಿಮ್ಗೆ 3-4 ಸೆಕೆಂಡ್ ಕೂಡಲ್ಲ ಮೇಡಮ್, ಭಾಳ ಕಷ್ಟಪಡಬೇಕಾದ್ರು ಪಕ್ಷಿ ತೆಗಿಬೇಕಾದ್ರೆ. ಅದು ನನಗೆ ಹೇಗೆ ಸಿಕ್ಕಿದೆ ಅಂತಂದರೆ, ಅದು ಗೂಡು ಕಟ್ತಾ ಇತ್ತು. ಗೂಡು ಕಟ್ಟುವಾಗ ಅದು ಎಲ್ಲಿ ಕೂಡ್ತದೆ, ಸಾಮಾನ್ಯವಾಗಿ ಗೂಡು ಕಟ್ಟುವಾಗ ಆ ಹುಲ್ಲನ್ನೋ ಗರಿಯನ್ನೋ ತಂದು ನೇರವಾಗಿ ಗೂಡಿನಲ್ಲಿ ಹೋಗಲ್ಲ ಮೇಡಮ್. ಕಟ್ಟಬೇಕಾದ್ರೆ ಒಂದು ಕಡೆ ಕೂತು ಆ ಕಡೆ ನೋಡಿ ಹೋಗ್ತದೆ ರೀ. ಆ ಸಂದರ್ಭದಲ್ಲಿ ಅದನ್ನು ಕ್ಯಾಚ್ ಮಾಡಿರೋದು ಮೇಡಮ್. ಗೀಜಗನ ಗೂಡು ಮೇಡಮ್. ಓಕೆ, ಬಹಳ ಸೊಗಸಾದ ಚಿತ್ರಣ ಮೂಡಿಸಿದ್ದೀರಿ. ರಾಯಚೂರಿನ ಫೋಟೋಗಳಂತ ಅನ್ಸೋದಿಲ್ಲ. ಹೌದು, ಒಂದು ವ್ಯಾಖ್ಯಾನ ಇರುತ್ತೆ ಜನರಿಗೆ. ಈ ಫೋಟೋಗಳನ್ನು ನೋಡಿದ್ರೆ ಇಲ್ಲ ಎಲ್ಲೋ ಬೇರೆ ಕಡೆ ಹೋಗಿ ಒಳ್ಳೆ ಕಾಡಲ್ಲಿ ತೆಗೆದಿದ್ದೀರಿ ಅನ್ನೋ. ರಾಯಚೂರು ಸುತ್ತಮುತ್ತಲೇ ತೆಗೆದವರು ಮೇಡಮ್. ನಾನು ಒಂದು ವ್ಯಾಪ್ತಿ ಹಾಕ್ಕೊಡಿದ್ದೀನಿ ಮೇಡಮ್. ನಾನು ಏನೇ ತೋರಿಸ್ಬೇಕಾದ್ರೂ ವೈಲ್ಡ್ ಲೈಫ್ ರಾಯಚೂರದ್ದೇ ತೋರಿಸ್ಬೇಕಂತಂದು. ರಾಯಚೂರು ಸುತ್ತಮುತ್ತಲಿದೆ, ರಾಯಚೂರು ಜಿಲ್ಲೆದೂ ಅಲ್ಲ, ಈ ರೀತಿ ಮೇಡಮ್. ಓಕೆ, ಸೊ ಬರವಣಿಗೆ ಈಗಾಗಲೇ 18 ಪುಸ್ತಕ ಪ್ರಕಟ ಮಾಡಿದಿರಿ. ಅದರಲ್ಲಿ ಮಕ್ಕಳ ವಿಚಾರವಾಗಿ ಸಾಕಷ್ಟು ಬರ್ದಿದ್ದೀರಿ. ಮಕ್ಕಳ ಕವನ ಸಂಕಲನ, ಕಥಾ ಸಂಕಲನ. ಯಾಕೆ ಅದೊಂದು ವಿಚಾರ ಸಂವೇದನೆ ಮೂಡೋದಕ್ಕೆ ಸಾಧ್ಯ? ಪಟ ಗಾಳಿಪಟ ಅಂತಂದು ಮಕ್ಕಳ ಕವನ ಸಂಕಲನ, ಮೊಸಳೆ ಮತ್ತು ಮಿಂಚುಳೆ ಅಂತಂದು ಮಕ್ಕಳ ಕಥಾ ಸಂಕಲನ. ಮಕ್ಕಳ ಲೋಕ ಈ ಪಕ್ಷಿಗಳ ಲೋಕ ಇದ್ದಾಗೆ ಭಾಳ ರೋಮಾಂಚನಕಾರಿಯಾಗಿರ್ತದೆ. ಇಲ್ಲಿ ನಾವು ಯಾವುದಕ್ಕೆ ಬರ್ದಿನಿ ಅಂತಂದರೆ, ನಾವು ಈ ಒಂದು ಮಕ್ಕಳ ಹಂತದಲ್ಲಿ ನಾವೇನೇ ಮಕ್ಕಳಿಗೆ ಹೇಳಿದ್ರು ಬಾಲ್ಯಾವಸ್ಥೆಯಲ್ಲಿ ಅದು ಮಕ್ಕಳ ಮನಸ್ಸಿಗೆ ತಡ್ತದೆ ಅಂತ ಹೇಳ್ಬೋದು. ಮಕ್ಕಳ ಕಥೆಯಲ್ಲಾಯಿತು, ಮಕ್ಕಳ ಕವನ ಸಂಕಲನದಾಯಿತು. ನಾನು ಏನು ಮಾಡಿದ್ದೀನಿ, ಹೆಚ್ಚಾಗಿ ಈ ಮಾನವೀಯ ಮೌಲ್ಯಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು, ಪರಿಸರ ಮೌಲ್ಯಗಳನ್ನು ಕಥೆಯ ಮೂಲಕ, ಕವನಗಳ ಮೂಲಕ ಹೇಳ್ತಾ ಹೋಗಿದ್ದೀನಿ ಮೇಡಮ್. ಈ ರೀತಿ ಮಕ್ಕಳು ಓದ್ತಾರೆ, ಅದನ್ನ ಶಾಲೆಗಳು ತಲುಪಿಸೋ ಪ್ರಯತ್ನ ಮಾಡಿದ್ದೀನಿ ಮೇಡಮ್. ಮಾಡಿದ್ದೀನಿ, ಆ ಪ್ರಯತ್ನ ಮಾಡಿದ್ದೀನಿ. ಓಕೆ, ಸೊ ಗಜಲ್, ಕವನ ಸಂಕಲನ, ಕಥೆ, ಕಾದಂಬರಿ ಎಲ್ಲ ಆಯಾಮಗಳಾಯ್ತು. ಮುಂದೆ ಏನು ಬರಿಬೇಕು ಅನ್ನೋ ಆಶಯ ಇದೆ ಸರ್? ಈ ವರ್ಷ ನಂದು ನಮ್ಮ ರಾಯಚೂರು ಅಂತಂದು ಒಂದು ಪುಸ್ತಕ ಈಗ ಬಿಡುಗಡೆಗೆ ಸಿದ್ಧವಾಗಿದೆ. ಅದು ರಾಯಚೂರು ಜಿಲ್ಲಾ ದರ್ಶನ ಮಾಡ್ತದೆ. ಅದರಲ್ಲಿ ಇತಿಹಾಸ, ಸಾಹಿತ್ಯ, ಸಾಂಸ್ಕೃತಿಕ ಈ ಎಲ್ಲ ಅಂಶಗಳನ್ನು ಇದು ಒಳಗೊಂಡಿದೆ. ಇದು ಒಂದು
ರಾಯಚೂರು ಜಿಲ್ಲಾ ದರ್ಶನವನ್ನು ಇದು ಮಾಡಿಸಿದೆ. ಇದು ಭಾಳ ವಿಶೇಷವಾದ ಪುಸ್ತಕ. ಇದಕ್ಕೆ ನಾನು 7 ವರ್ಷ ಶ್ರಮ ಪಟ್ಟಿದ್ದೀನಿ ಅಂತ ಹೇಳ್ಬೋದು ಮೇಡಮ್. ಇದು ಈಗಾಗಲೇ ಬಿಡುಗಡೆ ಸಿದ್ಧ ಆಗಿದೆ ಮೇಡಮ್. ಓಕೆ. ಇನ್ನು ಸಾಹಿತ್ಯದ ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿದ್ದೀರಿ, ಗಜಲ್ಗಳನ್ನು ವಾಚನ ಮಾಡಿದ್ದೀರಿ. ಸೊ ಎಷ್ಟು ಖುಷಿ ಆಗುತ್ತೆ, ಯಾಕಂದ್ರೆ ಯಾವಾಗಲೂ ಒಬ್ಬ ಛಾಯಾಗ್ರಾಹಕ ತೆರೆ ಹಿಂದೆನೇ ಇರೋದು. ಹೌದೌದು. ಸೊ ಇಂತಹ ಸನ್ನಿವೇಶಗಳು ಬಂದೊದಗಿದಾಗ ಎಷ್ಟು ಹರ್ಷ ಅನ್ಸುತ್ತೆ. ಹೌದು. ಈಗ ಮೊನ್ನೆ ತಾನೇ ಹಂಪಿ ಉತ್ಸವಕ್ಕೆ ಹೋಗಿ ಬಂದೆ ಮೇಡಮ್. ನಮ್ಮ ಗಜಲನ್ನು ಒಂದು ವೇದಿಕೆಗೆ ಕಲ್ಪಿಸೋದು, ಅಲ್ಲಿ ಜನರಿಗೆ ಆ ಮೂಲಕ ಜನರಿಗೆ ತಲುಪಿಸೋದು ಭಾಳ ಖುಷಿ ಆಗುತ್ತೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯಕ್ಕೆ ಹೋಗಿದ್ದೆ, ಅಲ್ಲೊಂದು ವೇದಿಕೆಯ ಅವಕಾಶ ಸಿಕ್ಕಿತ್ತು. ಈ ರೀತಿಯಾಗಿ ನಮ್ಮನ್ನು ಗುರುತಿಸಿ ಇಂಥ ಅವಕಾಶಗಳ ಕೊಟ್ಟಾಗ ಭಾಳ ಖುಷಿಯಾಗುತ್ತೆ. ಇದೊಂದು ಸ್ಫೂರ್ತಿ ಅಂತ ಹೇಳ್ಬೋದು. ಇನ್ನಷ್ಟು ಬರಲಿಕ್ಕೆ ನಮಗೆ ಉತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು ಮೇಡಮ್. ಓಕೆ ಸರಿ, ಇಷ್ಟೆಲ್ಲ ಹಾದಿಯಲ್ಲಿ ತಮ್ಮ ಕುಟುಂಬದ ಪಾತ್ರ ಸಹಕಾರ ಎಂತ ಇದೆ ಮೇಡಮ್. ಅಪ್ಪ ಇದ್ದಾಗ ಭಾಳಷ್ಟು ಪ್ರೋತ್ಸಾಹ ನೀಡ್ತಿದ್ರು. ಅಮ್ಮ ಈರಮಣಿ ಅಂತಂದು ಅವರು ಏನಂತಂತಂದರೆ ಈಗಲೂ ನಮಗೆ ಭಾಳ, ಇವ್ರ ಅಪ್ಪ ಅಮ್ಮ ಈಗಲೂ ಏನಂತಂದರೆ ಪ್ರೋತ್ಸಾಹವನ್ನು ಅಮ್ಮ ನೀಡ್ತಾ ಇದ್ದಾರೆ. ತಮ್ಮ ಆಯಿತು, ತಂಗಿ ಆಯಿತು, ಇವರೆಲ್ಲ ನಮಗೆ ಭಾಳ ಪ್ರೋತ್ಸಾಹವನ್ನು ಈಗಲೂ ನೀಡ್ತಾರೆ. ನಮ್ದು ಏನೇ ಕೆಲಸ ಇದ್ರೂ ಅದು ಮಾಡಿಕೊಡ್ತಾರೆ. ಅವರಿಂದ ಆಗ್ತಾ ಏನಾಗುತ್ತೆ ಅದು. ಸೊ ಫಸ್ಟ್ ಏನಾದರೂ ಬರ್ದಾಗ ಅಥವಾ ಬಿಡಿಸಿದಾಗ ಯಾರಿಗೆ ಫಸ್ಟ್ ಕಳಿಸ್ತೀರಿ? ನಮ್ಮ ರಾಯಚೂರಿನ ವೀರ ಹನುಮಾನ್ ಸಾರ್ ಅಂತಿದ್ದಾರೆ. ಅವರು ನಮ್ಮ ಭಾಳ ಆತ್ಮೀಯರು, ಒಡನಾಡಿಗಳು, ದಿನವೂ ಸಿಗ್ತಾ ಇರ್ತಾರೆ. ನಮ್ಮ ತಂದೆಯ ಸಮಾನರವರು. ಅವರಿಗೆ ನಾನು ಏನೇ ಬರಲಿ ಅಥವಾ ಯಾವುದೇ ಪುಸ್ತಕ ಇರಲಿ, ಪ್ರೂಫ್ ರೀಡಿಂಗ್ ಮೊದಲು ಅವರಿಗೆ ಕೊಡ್ತೀನಿ. ಒಂದು ವಿಷಯವನ್ನು ನೋಡಲಿಕ್ಕೆ, ಇನ್ನೊಂದು ಅಕ್ಷರ ದೋಷಗಳನ್ನು ತಿದ್ದಲಿಕ್ಕೆ. ನಮ್ಮ ಲೋಪದೋಷ ನಮಗೆ ಗೊತ್ತಾಗಲ್ಲ. ನಮ್ಮ ವೀರಮ್ಮನ್ ಸಾರು ಮತ್ತು ಆ ಒಂದು ಬಳಗ ಇದೆ, ಅವರಿಗೆ ನಾನು ತೋರಿಸ್ತೇನೆ ಅಂತ ಹೇಳ್ಬೋದು ಮೇಡಮ್. ಓಕೆ. ಸಣ್ಣ ವಯಸ್ಸಿನಲ್ಲೇ ಸಾಕಷ್ಟು ಪ್ರಶಸ್ತಿಗಳು ಕೂಡ ತಮ್ಮನ್ನ ಅರಸ್ಕೊಂಡು ಬಂದಿವೆ. ಏನ್ ಅನ್ಸುತ್ತೆ ಪ್ರಶಸ್ತಿ? ಹಾಡು ಹಕ್ಕಿಗೆ ಬಿರುದು ಸನ್ಮಾನಗಳು ಬೇಕಿಲ್ಲ, ಆದರೂ ಕೂಡ ಕಲಾವಿದರಿಗೆ, ಸಾಹಿತಿಗಳಿಗೆ, ಸಾಧಕರಿಗೆ ಪ್ರಶಸ್ತಿ ಬಂದಾಗ ಖುಷಿಯಾಗುತ್ತೆ. ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ನಾವೆಷ್ಟು ಬರೆದ್ರೆ ಅಷ್ಟೇಪ್ಪ ಅಂತ ಅನಿಸುತ್ತೆ. ಪ್ರಶಸ್ತಿ ಬಂದಿದೆ ಅಂತಂದರೆ ನಿಮ್ಮನ್ನು ಗುರುತಿಸಿದ್ದಾರೆ ಅಂತ ಅರ್ಥ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಯಿತು, ರಾಜ್ಯ ಸರ್ಕಾರ ಆಯಿತು, ವಿವಿಧ ಪ್ರಶಸ್ತಿಗಳ ಕೊಡ್ತಾ ಇದೆ. ಅಂದರೆ ಪ್ರೋತ್ಸಾಹ, ಅದು ಇನ್ನೊಬ್ಬರಿಗೆ ಮಾದರಿ ಆಗಲಿ. ಯಾರೊಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಮಾಜ ಸೇವಕರು ಅಂತಂದರೆ ಅದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಬೇಕು. ಆ ಥರ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕಂದು ಆ ಪ್ರಶಸ್ತಿಗಳ ಅರ್ಥ ಮೇಡಮ್. ಇನ್ನೊಂದು ವಿಚಾರ ಸರ್, ತಾವು 250 ವ್ಯಕ್ತಿಗಳ ಪರಿಚಯ ಮಾಡಿದ್ದೀವಿ, ಸಾಧಕರ ಪರಿಚಯ. ಬಿಸಿಲೂರ ಸಾಧಕರು ಮೇಡಮ್. ಅದ್ರ ಕುರಿತು ಹೇಳಿ. ಅದು ನಮ್ಮ ನೆಲದ, ರಾಯಚೂರಿನ ನೆಲದ ವಿವಿಧ ಕ್ಷೇತ್ರದ ಸಾಧಕರನ್ನ ಆ ಪುಸ್ತಕದಲ್ಲಿ ಬರೆದಿಲ್ಲ. ನಾನು ಸಾಮಾನ್ಯವಾಗಿ ವಿವಿಧ ಪತ್ರಿಕೆಗಳಿಗೆ ಈ ಸಾಧಕರ ಪರಿಚಯವನ್ನು, ಲೇಖನಗಳನ್ನು ಬರಿತೇನೆ. ಆ ಮೂಲಕ ಅವರ ಪ್ರತಿಭೆಯನ್ನು ಲೋಕಕ್ಕೆ ಪರಿಚಯ ಮಾಡಿಸ್ತೀನಿ. ಆ ಲೇಖನಗಳೆಲ್ಲ ಒಟ್ಟುಗೂಡಿಸಿ ಬಿಸಿಲೂರ ಸಾಧಕರಂತ ಮಾಡಿದ್ದೀನಿ. ಅಲ್ಲಿ ಒಂದೇ ಕ್ಷೇತ್ರ ಇಲ್ಲ, ನಮ್ಮ ಸಾಹಿತ್ಯ ಇದೆ, ಕ್ರೀಡೆ ಇದೆ, ಸಂಗೀತ ಇದೆ, ನಾಟಕ ಇದೆ, ಸಮುದಾಯ ಇದೆ, ರಂಗಭೂಮಿ ಇದೆ. ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳನ್ನು ಒಳಗೊಂಡು ಆ ಬಿಸಿಲೂರ ಸಾಧಕರನ್ನು 2015ರಲ್ಲಿ ಅದನ್ನು ಪ್ರಕಟಣೆ ಮಾಡಿದ್ದೀನಿ ಅಂತ ಹೇಳ್ಬೋದು. ಓಕೆ ಸರ್, ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು? ಭಾಳ ಚೆನ್ನಾಗಾಯಿತು. ನನ್ನ ಇಷ್ಟು ದಿನದ ಒಂದು ಪಯಣವನ್ನು ರೀಕಾಲ್ ಮಾಡ್ದಂಗೆ ಆಯಿತು. ಭಾಳ ಖುಷಿ ಆಯಿತು ಮೇಡಮ್. ಓಕೆ ಸರ್, ಇದ್ರ ಜೊತೆಗೆ ಹೊಸ ಬರಹಗಾರರಿಗೆ, ಚಿತ್ರಕಲಾಕಾರರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಹೊಸ ಬರಹಗಾರ ಅಂತಂದರೆ ಅವರು ಏನಂತಂದರೆ ಹೆಚ್ಚಾಗಿ ಅಧ್ಯಯನ ಮಾಡಬೇಕು ಮೇಡಮ್. ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ, ಮೇಲೆ ಟ್ಯಾಂಕ್ನಲ್ಲಿ ನೀರಿದ್ದರೆ ಟ್ಯಾಪ್ನಲ್ಲಿ ನೀರು ಬರುತ್ತೆ ಅಂತ. ಈ ರೀತಿಯಾಗಿ ಹೆಚ್ಚೆಚ್ಚು ಅಧ್ಯಯನ ಮಾಡ್ದಂಗೆಲ್ಲ ನಮ್ಮ ಬರಹ ಗಟ್ಟಿ ಆಗ್ತಾ ಹೋಗ್ತದೆ. ಆಮೇಲೆ ನಾವು ಬರೆದಿದ್ದನ್ನು ನೇರವಾಗಿ ಪ್ರಕಟಿಸೋ ಬದಲು ಹಿರಿಯರಿಗೆ, ಆ ಕ್ಷೇತ್ರದ ಹಿರಿಯರ ಮುಂದೆ ತೋರಿಸಿ, ಪರಿಶೀಲಿಸಿ, ಅವರನ್ನು ಏನು ಹೇಳಿದೆ ಅದನ್ನು ಪರಿಷ್ಕರಿಸಿ ಹೊರತಂದರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿ. ಯಾಕಂದರೆ ನಾವು ಹಾಗೆ ಅಂತಂದರೆ ಅದು ಹಾಗೆ ದಾಖಲಾಗಿ ಉಳಿತು. ಓಕೆ, ಮತ್ತೆ ಚಿತ್ರಕಲೆ ಮಕ್ಕಳಲ್ಲಿ ಈಗ ಡ್ರಾಯಿಂಗ್ ಕ್ಲಾಸ್ ಅಂತ ಕಳಿಸ್ತಾರೆ ಸರ್, ಪೋಷಕರಿಗೆ ಯಾವ ರೀತಿ ಒಂದು ಹಿಂಟ್ ಕೊಡಬಹುದು? ಹೌದು, ಇವತ್ತೇನಾಗಿದೆ ಮೇಡಮ್, ಎಲ್ಲ ಅಂಕ ಕೇಂದ್ರಿತ ಆಗಿದೆ, ಮಾರ್ಕ್ಸ್ ಓರಿಯೆಂಟೆಡ್ ಶಿಕ್ಷಣ ಆಗಿದೆ. ಈ ಏನಂತಂದರೆ ಅದರ್ ಆ್ಯಕ್ಟಿವಿಟೀಸು ಭಾಳ ಕಡಿಮೆ ಆಗಿದೆ. ನೀವು ಸ್ಪೋರ್ಟ್ಸಿಗೆ ಮಹತ್ವ ಕೊಡ್ತೀರಿ, ಡ್ಯಾನ್ಸಿಗೆ ಮಹತ್ವ ಕೊಡ್ತೀರಿ, ಅದೇ ರೀತಿಯಾಗಿ ನಮ್ಮ ಚಿತ್ರಕಲೆಗೂ ಮಹತ್ವ ಕೊಡಬೇಕು. ಯಾಕಂದರೆ ಪ್ರತಿಯೊಂದು ಮಗು ಪ್ರಥಮವಾಗಿ ಕಲಿಯೋದೇ ಚಿತ್ರಕಲೆ. ನೀವು ಗೋಡೆಲೆಲ್ಲ ಗೀಚಿರ್ತದೆ ಮಗಳು, ಅದೊಂದು ಅಭಿವ್ಯಕ್ತಿ, ಅದೊಂದು ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಆ ಮಗು ಏನಂತಂತಂದರೆ ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದರೆ ಅದಕ್ಕೆ ಚಿತ್ರಕಲೆ ತರಗತಿಗಳಿದ್ದಾವೆ, ಅಲ್ಲಿ ಸೇರಿಸೋದ್ರ ಮೂಲಕ ಆ ಕ್ಷೇತ್ರದಲ್ಲಿ ಆ ವಿದ್ಯಾರ್ಥಿ ಸಾಧನೆ ಮಾಡುವ ಹಾಗೆ ಪೋಷಕರು ಗಮನವಹಿಸಬೇಕು, ವಿಶೇಷವಾಗಿ ಶಿಕ್ಷಕರು ಗಮನವಹಿಸಬೇಕು. ಓಕೆ
ಸೊ ತಾವು ಹೇಳಿದ ಹಾಗೆ ಛಾಯಾಗ್ರಹಣದಲ್ಲಿ ರಾಯಚೂರ್ನ ಹೊರತುಪಡಿಸಿ ಬೇರೆ ಏನನ್ನು ಇದುವರೆಗೂ ಇಲ್ಲ ತೆಗ್ದಿಲ್ಲ. ಮೇಡಮ್. ಆಲೋಚನೆಗಳೇನಾದ್ರೂ ಇದೆಯಾ? ದೊಡ್ಡ ದೊಡ್ಡ ಕಾಡಿನಲ್ಲಿ ಹೋಗಿ ಚಿತ್ರೀಕರಣ ಮಾಡಬೇಕು ಆ ರೀತಿ ಏನಾದ್ರು? ಇಲ್ಲ, ಇನ್ನು ಈ ರಾಯಚೂರಿನ ಪಕ್ಷಿಗಳನ್ನು ಏನು ತೆಗೆದಿಲ್ಲ ಮೇಡಮ್, 250ಕ್ಕೆ ಹೆಚ್ಚು ಪ್ರಭೇದ ಪಕ್ಷಿಗಳನ್ನು ಅದು ಮುಂದೆ ಬರ್ಡ್ಸ್ ಆಫ್ ರಾಯಚೂರು ಅಂತಂದು ಒಂದು ಪುಸ್ತಕ ಮಾಡೋ ಆಲೋಚನೆ ಇದೆ ಮೇಡಮ್, ಯೋಚನೆ ಇದೆ ಮೇಡಮ್. ಈ ರೀತಿಯಾಗಿ ಅದನ್ನು ಮಾಡಬಹುದು, ಅಥವಾ ಎಕ್ಸಿಬಿಷನ್ ಕೂಡ ಮಾಡಬಹುದು. ಅವನ್ನೆಲ್ಲ ಪ್ರಿಂಟ್ ತೆಗೆಸಿ ಫ್ರೇಮ್ ಹಾಕಿಸಿ ಈ ಥರ ಎಲ್ಲ ಮಾಡುವ ಯೋಚನೆ ಇದೆ ಮೇಡಮ್. ಆಗ್ಲಿ ಸರ್, 18 ಆಗಲಿ, ಇನ್ನಷ್ಟು ವ್ಯಂಗ್ಯ ಚಿತ್ರಗಳು ತಮ್ಮ ಕುಂಚದಿಂದ ಮೂಡಲಿ ಅಂತ ನಾವು ಆಶಿಸ್ತೇವೆ. ಧನ್ಯವಾದಗಳು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಪ್ರಾಯಶಃ ತಮಗೂ ಕೂಡ ಖುಷಿಯಾಗಿದೆ ಅಂತ ಭಾವಿಸ್ತೀವಿ. ಧನ್ಯವಾದಗಳು ಸರ್. ಧನ್ಯವಾದ. ಚಂದನ ವಾಹಿನಿಗೂ ಕೂಡ ನನ್ನ ಪರವಾಗಿ ನಿಮ್ಮ ಸಿಬ್ಬಂದಿವರೆಗೂ ಎಲ್ಲರಿಗೂ ಧನ್ಯವಾದ ತಿಳಿಸಿ. ಧನ್ಯವಾದಗಳು. ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಇನ್ನೊಂದು ವಿಶೇಷವಾದ ಸೂಚನೆ, ಪ್ರಕಟಣೆ ಅಂತ ಹೇಳಬಹುದು. ಇದೇ ಆಗಸ್ಟ್ 30ನೇ ತಾರೀಕು ಯುಗಾದಿ ಹಬ್ಬದ ಸಂಭ್ರಮ. ತಾವೆಲ್ಲರೂ ಕೂಡ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತೀರಿ. ನಿಮ್ಮ ಹಬ್ಬದ ಸಂಭ್ರಮ ಮೆರುಗನ್ನು ದುಪ್ಪಟ್ಟು ಮಾಡೋದಕ್ಕೆ ನಮ್ಮ ಚಂದನ ವಾಹಿನಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಯುಗಾದಿಯ ವಿಶೇಷ ಸಂಚಿಕೆ ಚೈತ್ರಾಂಜಲಿ ಬೆಂಗಳೂರಿನ ರಾಜಭವನದ ಗಾಜಿನ ಮನೆಯಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಘನತೆವೆತ್ತ ರಾಜ್ಯಪಾಲರ ಸಮ್ಮುಖದಲ್ಲಿ ಹಾಗೂ ಸಿನಿತಾರೆಯರ ಗಣ್ಯರ ಸಮ್ಮುಖದಲ್ಲಿ ನೆರವೇರಿತು. ಅಲ್ಲಿ ಹಾಡು, ನೃತ್ಯ, ಮಾತು ಎಲ್ಲವೂ ಒಳಗೊಂಡಿತ್ತು ಆ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಪ್ರಸಾರ ಆಗಸ್ಟ್ 30ನೇ ತಾರೀಕು ಸಂಜೆ 5 ಗಂಟೆಗೆ, ಮರುಪ್ರಸಾರ ರಾತ್ರಿ 9ವರೆಗೆ ನೆರವೇರುತ್ತೆ. ಆ ಕುರಿತಾದಂತಹ ಒಂದು ಪ್ರೊಮೋ ಇದೆ, ನೋಡ್ಕೊಂಬರೋಣ. ಚೈತ್ರಾಂಜಲಿ ತಮಗೆ ಗೊತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ನಮ್ಮ ಎಲ್ಲರೂ ಕೂಡ ನಾವು ಹಾಡುವಂತಹ ಹಾಡು. ಈ ಬಾರಿ ಚಂದನದಲ್ಲಿ ವಿಶೇಷವಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಾಗ ನಮ್ಮ ತಂಡ ಚೈತ್ರಾಂಜಲಿಯನ್ನು ಸಂಯೋಜಿಸಿದ್ದಾರೆ. ಹೇಳಿ ಕೇಳಿ ಬೆಂಗಳೂರಿನ ರಾಜಭವನ ಗಾಜಿನ ಮನೆ ಅಂದಾಗ ಒಂದು ಸುಸಜ್ಜಿತ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಕುರಿತಾಗಿ ತಾವು ನೋಡಿದ್ರೆ ಗೊತ್ತಾಗುತ್ತೆ. ನೀವು ತಪ್ಪದೆ ನೋಡಬೇಕು. ಪ್ರೋಮೋ ನೋಡ್ಕೊಂಬರೋಣ. ಯುಗಾದಿಗೆ ಹೊಸದಾದಂತಹ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ತಂದಿದೆ. ಏನಂದ್ರೆ ಚೈತ್ರಾಂಜಲಿ. ಉಗಾದಿ ವಿಶೇಷ ಕಾರ್ಯಕ್ರಮನ ಆರ್ಗನೈಸ್ ಮಾಡಿ ದೂರದರ್ಶನ ಕೇಂದ್ರ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ. ಈ ಯುಗಾದಿ ಹಬ್ಬ ಹೊಸ ವರ್ಷದ ಹೊಸತನವನ್ನಲ್ಲಿ ಹೆಸರೇ ಸೂಚಿಸುವ ಹಾಗೆ ಯುಗಾದಿ ಅಂದರೆ ಯುಗದ ಆದಿ. ಎಂತಹ ಒಳ್ಳೆ ಮುನ್ನುಡಿಯನ್ನ ಬರೆದಿದ್ದಾರೆ ನೋಡಿ. ಪ್ರಾಯಶಃ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಕಾರ್ಯಕ್ರಮದ ಹೊರಗೆ ಇಷ್ಟಿದೆ, ಒಳಗಡೆ ಏನೆಲ್ಲ ಅಂಶಗಳಿರಬಹುದು ಅಂತ. ಹಾಡಿದೆ, ಹರಟೆ ಇದೆ, ನೃತ್ಯ ಇದೆ, ಜೊತೆಗೆ ಯುಗಾದಿ ಅಂದ್ರೆ ಒಂದು ಹೊಸತಿನ ಆರಂಭ ಅಲ್ವಾ. ಹಾಗಾಗಿ ನಮ್ಮ ಚಂದನ ವಾಹಿನಿಯಲ್ಲಿ ಚೈತ್ರಾಂಜಲಿ ಅನ್ನೋದ್ರ ಮುಖೇನ ಮುನ್ನುಡಿಯನ್ನು ಬರಿತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಚಂದನ ವಾಹಿನಿಯ ಚೈತ್ರಾಂಜಲಿ ಕಾರ್ಯಕ್ರಮದ ಜೊತೆಗೆ ಆ ದಿನ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಮತ್ತೊಂದು ಪ್ರೊಮೋ ನೋಡ್ಕೊಂಬರೋಣ. ಅದೇ ದಿನ ತಟ್ಟಂತ ಹೇಳಿ ಆಗಿರಬಹುದು, ಆಹಾ ಎಂತ ರುಚಿ ಆಗಿರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳ ಪ್ರಸ್ತುತಿ ಕೂಡ ಇರುತ್ತೆ. ಸೊ ನೀವು ತಪ್ಪದೆ ನೋಡಿ. ಮತ್ತೊಂದು ಪ್ರೋಮೋ ರೆಡಿ ಇದೆ, ನೋಡ್ಕೊಂಬರೋಣ. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗದ ಪ್ರಾರಂಭ, ಹೊಸ ಚಿಗುರು, ಹೊಸ ಹುರುಪು, ಹೊಸ ಬೆಳಕು, ಹೊಸ ಮೆರುಗು. ಮಕ್ಕಳು ಮರಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ಹಬ್ಬ. ಹೊಸ ಯುಗದ ಹೊಸ ಜನರೇಷನ್ನ ಯುಗಾದಿನೇ ಬೇರೆ. ನಿಮ್ಮ ಜೀವನ ಸುಖಕರವಾಗಲಿ ಅಂತೇಳಿ ಹಾರೈಸ್ತೇನೆ. ಹೊಸ ಬಡ್ಡೆ, ಎಣ್ಣೆ, ಬೇವು ಬೆಲ್ಲ ತಿಂದು ಟೇಕ್ ಅ ಮೂಮೆಂಟ್ ಟು ಬಿ ಟುಗೆದರ್ ಆ್ಯಂಡ್ ಎಂಜಾಯ್ ಲೈಫ್. ದೂರದರ್ಶನ ಕೇಂದ್ರ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ. ಹೆಸರೇ ಸೂಚಿಸುವ ಹಾಗೆ ಯುಗಾದಿ ಅಂದರೆ ಯುಗದ ಆದಿ. ಇಷ್ಟು ನಮ್ಮ ಯುಗಾದಿ, ಅದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಆಚೆ ಹೋದ್ಮೇಲೆ ಇಂದು ಬಾಣಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕೂಲಕ್ಕೂ ಹಬ್ಬ.
ಚೈತ್ರಾಂಜಲಿ ತಪ್ಪದೇ ನೋಡಿ. ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈರಣ್ಣ ಬೆಂಗಾಲಿ ಅವರ ಬದುಕು ಹಾಗೂ ಸಾಹಸಗಾಥೆ ಯಶೋಗಾಥೆಯನ್ನು ನಾವೆಲ್ಲರೂ ಕೂಡ ಸಂಭ್ರಮಿಸಿದ್ದೀವಿ. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.